ಅಂಕಲ್ ಹೇಳ್ರಿ ಮದುವೆ ಮಾಡೋಕ್ಕೆ ಡಿಸೈಡ್ ಮಾಡಿದ್ರು ಅವರು. ಡಿಸೈಡ್ ಮಾಡಿದ್ರು. ಅವಾಗ ಏನಾರ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ಟೆ. ಮತ್ತು ಬಾಂಬೆಗೆ ಹೋಗ್ಬಿಟ್ಟೆ. ಹೋದ್ಮೇಲೆ ಈಸಿಯಾಗಿ ಬರೆಯೋಕ್ಕಾಗಲ್ಲ ಫುಟ್ಬಾಲ್, ಬಿಡೋಕ್ಕಾಗಲ್ಲ. ಆಮೇಲೆ ಹೋಗ್ಬಿಟ್ಟೆ. ಹೋದ ತಕ್ಷಣ ಇಲ್ಲಿಂದ ಮತ್ತು ನಮ್ಮ ಅಮ್ಮ ನಮ್ಮ ಅಕ್ಕ ತಂಗಿಯರೆಲ್ಲರೂ ಇವ್ರು ನೆಗ್ಲೆಕ್ಟ್ ಮಾಡ್ತಿದ್ರು. ಅವರು ಇವರೆಲ್ಲ ನಮಗೆ ಭಾಳ ಅವರು ಮತ್ತು ಪತ್ರ ನಮ್ಮ ಅಕ್ಕನ ಕೊಟ್ಟಾಗ ನಮ್ಮ ತಾಯಿ ಕೊಟ್ಟಾಗ ಪತ್ರ ಬಡಿಸಿ ನನ್ನ ತಲೆ ಕಡಿಸಿದ್ರು. ಏನು ಮಾಡಿ ಬೇಡ ಹೆಂಡ್ತಿ ಅಲ್ಲೇ ಅದ, ಇಲ್ಲಿ ಕರ್ಕೊಂಬರೋದು ಹೆಂಗಂತ ಏನು ಮಾಡಿದೆ, ವಾಪಸ್ ಬಂದಿನಿ. ವಾಪಸ್ ಬಂದು ಸೇರ್ಕೊಂತೀನಿ. ಸೇರ್ಕೊಂತ ಮತ್ತೆ ಇಲ್ಲಿ ಶುರುವಾಯ್ತು ನಮ್ಮ ಕೆಲಸಗಳು. ಮತ್ತು ಸಾಯಂಕಾಲ ನಾವು ಪ್ರಾಕ್ಟೀಸ್ ಮಾಡೋಕೆ ಹಂಗೆ ಹಿಂಗೆ ಅಂತ ಗಡಿಂಗ್ ಲೇಜಿಂದ ಒಂದು ಇದು ಬಂತು. ಅಲ್ಲಿ ಟೂರ್ನಮೆಂಟ್ ಐತಿ ಹಂಗೆ ಹಿಂಗೆ ಅಂತ. ಒಂದು ಸತಿ ಹೋಗಿದ್ವಿ ಅಲ್ಲಿಗೆ. ಹೋದಾಗ ಅದು ಅಂತ ಏನು ಪ್ರಾಕ್ಟೀಸ್ ಮಾಡಿದ್ದಿಲ್ಲ, ಎಲ್ಲ ಸ್ಟಾರು ಸರಿ ಇದ್ದಿಲ್ಲ. ಅವಾಗ ಅದು ಸೋತು ಈ ಸತಿ ಅಲ್ಲಿಂದ ಬಂದಮೇಲೆ ಗಡಿಂಗ್ಲೇಜ್ ಹೋಗ್ಬೇಕಂತ ಫುಲ್ಲು ಪ್ರಾಕ್ಟೀಸ್ ಮಾಡ್ತಿದ್ವಿ. ಫುಲ್ ಪ್ರಾಕ್ಟೀಸ್ ಅಂದರೆ ಅದು ವಿಚಿತ್ರ. ಫಸ್ಟ್ ಮಾಡಿದ್ವಿ, ಹೋದ್ವಿ ಗಡಿಂಗ್ಲೇಜ್ಗೆ. ಅವಾಗಲೇ ನನಗೆ ಒಂದು ಮಗು ಹುಟ್ಟಿತ್ತು. ಒಂದು ಮಗು ಹುಟ್ಟಿತ್ತು, ನಿಂಗೋಜಿ. ಅವನೇ ದೊಡ್ಡವನು, ಲಾಸ್ಟ್. ಮಗಳು ಎರಡನೇಕಿ ಮಮತಾ ಅಂತಂದು. ಆಕಿ ನನ್ನಂಗೆ ಇವರಿಬ್ಬರು ಹೇಳ್ಬೇಡ, ಇವರು ಸ್ಪೋರ್ಟ್ಸ್ನ ನಾನೇ ಬಿಡಿಸಿದ್ದೆ, ಬೇಡಮ್ಮ ನಮಗೆ ಹೆಣ್ಮಕ್ಳು ಬೇಡ ಅಂತಂದು. ಭಾಳ ಸ್ಪೋರ್ಟ್ನಾಗ ಭಾಳ ಸ್ಪೀಡು. ಇವತ್ತು ಆಕೆ ನಂಗೆ ಅದನ್ನು ಗಟ್ಟಿ. ಆ ರೈತರು ಮನೆ ಹುಡ್ದರು ಏನೂ ಮಾಡೋಂಗಿಲ್ಲ, ಅಷ್ಟು ಕೆಲಸ ಮಾಡ್ತಾನೆ ನನ್ನ ಮಗು. ಆಮೇಲೆ ಬಂದು ಹಿಂಗೆ ಅಲ್ಲಿಂದ ಗಡಿಂಗ್ಲೇಜಿಗೆ ಫುಲ್ ಪ್ರಾಕ್ಟೀಸು. ಫುಲ್ ಪ್ರಾಕ್ಟೀಸ್ ಅಂದರೆ ಹೆಂಗೆ ನಡ್ಕೊಂಡನಪ್ಪ ಅಂದರೆ, ನಮ್ಮ ಮನೆಯೊಳಗೆ ನನಗೆ ಒಂದೊಂದು ಇಷ್ಟಿಟ್ಟು ಈ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣು ಅರ್ಧ ಕೊಯ್ದು ಕೊಟ್ಬಿಡೋರು ಸಾಹೇಬರು. ಅಲ್ಲಿ ಒಬ್ಬರು ಪೈಲೋನ್, ದೊಡ್ಡ ಪೈಲೋನ್ರು ನಮ್ಮ ಹರಿಹರದಾಗ. ಅವ್ರು ನನಗೆ ಯಾವಾಗಲೂ ಮೈ ತಿಕ್ಕರು, ಫುಲ್ ಮೈ. ಒಂದೊಂದು ಗಂಟೆ ತಿಕ್ಕಿದ್ರೆ ಸುತ್ತಾಗ್ತಿದ್ದಿಲ್ಲ ಮುದುಕವನು, ಅಷ್ಟು ಗಟ್ಟಿ ದೊಡ್ಡ ಪೈಲೋನ್ರು. ಇಲ್ಲಿ ಯಾರು ಈಗಿನ ಪೈಲೋನ್ರು ಬಂದರೆ ಒಂದು ಅರ್ಧ ಗಂಟೆನೂ ತಿಕ್ಕಂಗಿಲ್ಲ, 20 ನಿಮಿಷ ತಿಕ್ಕಿ ಸುಮ್ಮನೆ ಹೋಗ್ಬಿಡೋರು. ಹಂಗೆ ನಾನು ಫುಲ್ ತಯಾರಾದೆ. ಅಲ್ಲಿ ಹೋಗಿ ಚೆನ್ನಾಗಿ ಆಟ ಆಡಿದ್ವಿ. ಫೈನಲ್ ಮಟ್ಟ ಬಂದುಬಿಟ್ವಿ. ಎಲ್ಲ ಗಿಟ್ರು. ಆ ಚನ್ನಬಸೊಬ್ಬನು ಸಿದ್ದಪ್ಪ ಒಬ್ಬನಷ್ಟೇ ಉದ್ದ, ಮುರುಗೇಸಿ ಮೂರೇ, ಇನ್ನೆಲ್ಲ ಗಿಟ್ರು ನಾವು. ಕಾಯ್ ಅವ್ರು ಅನ್ನೋರು, ಕಾಯ್ ತುಮಿ ಮರಾಠಿ ಒಳಗೆ ಕಾಯ್ ಗೋಲಿಗಳಲ್ಲ ಕಾಯ್, ಏನು ಆಡ್ತೀರಿ ಅಂತ ಗೋಲಿಗಳ. ಹ್ಞೂ ಅಂತಿದ್ವಿ ನಾವು. ನನಗೆ ಮರಾಠಿ ಬರ್ತೀವಿ, ಗೊತ್ತಾಗ್ಬಿಡ್ತವ್ರಿಗೆ ಎಲ್ಲ. ಆಡ್ತಾ ಎಲ್ಲ ಬಾಂಬೆ ಪೂನಾ ಯಾವ ಬಂದು ಎಲ್ಲ ಟೀಮಿಗೆ ಚಪಾಟಿ ಕೆಳಗೆ ಹೊಡೆದ್ಬಿಟ್ವಿ. 3 ಗೋಲ್ನಾಗ ಎಲ್ಲ ಹೊಡ್ಬಿಟ್ರು. ಅದು ಹೇಳ್ಬಾರ್ದು ಅವ್ನು. ಎಲ್ಲರೂ ಹಂಗೆ ರಾಮ 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 ಅನ್ನೋಕೆ ಹತ್ಬಿಟ್ರು. ಅಲ್ಲಿ ಅದು ಲಾಸ್ಟಿಗೆ ಫೈನಲಿ ಬಂತು. ಫೈನಲ್ ಬೇಕಂದ್ರೆ ಡ್ರಾ ಮಾಡಿಸಿದ್ರು. ಅಲ್ಲಿ ಟಿಕೆಟ್ ಮ್ಯಾಚಸ್ ಇಲ್ಲ. ಅಲ್ಲಿ ಎಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲ ಬರೋರು. ಫುಲ್ಲು ಏನಂದರೆ ಹೇಳ್ಬಾರ್ದು ಹಂಗೆ ಆಟ. ಇವ್ರಿಗೆ ಏನಾಗ್ಬಿಡ್ತು, ಮಾರಾಟ ಕರ್ನಾಟಕ ಶುರು ಆಗ್ಬಿಡ್ತು ಅಲ್ಲಿ. ಅದಕ್ಕೆ ಅವ್ರು ಮಾರಾಟದಿಂದ ಬಂತಲ್ಲ ಬಾಂಬೆದ ಟೀಮು. ನಾವು ಫಸ್ಟ್ ಏನು ಆಡ್ತಿದ್ನಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಆ ಟೀಮು ಬಂದಿತ್ತು. ಅವ್ರಿಗೂ ನಮಗೆ ಫೈನಲ್ ಬಿತ್ತು. ಅವರು ರಾಮು ಗೊತ್ತಿತ್ತಲ್ಲ ಪರಿಚಯ. ರೇ ಕ್ಯಾ ರೇ ತುಮ್ ಕಿತ್ನಾ ಬಾಗ್ತಾ ರೇ ಕ್ಯಾ ಕಿದರ್ ದೇಕೆ ತುಮ್ ದಿಸ್ತಾನ ರೇ ಅನ್ನೋರು. ಹರಿಹರಕ್ಕೆ ಸ್ಟ್ಯಾಮಿನಾ ಯಾರು ಅಂತಿದ್ದೆ. ಮತ್ತು ಇದೇ ಟೀಮಿಗೆ ಅಲ್ಲಿ ಆಡ್ಬೇಕಾರೆ ಒಬ್ಬನ ಗೋಲ್ ಕೀಪರ್ ಇದ್ದ ಬಾಂಬೆದಾಗ. ಆಡ್ಬೇಕಾರೆ ಇವು ಶೂಟಿಂಗ್ ಶುರು ಆಗ್ಬಿಡ್ತಲ್ಲಿ. ಜಿತೇಂದ್ರನ ಶೂಟಿಂಗ್ ಶುರು ಆಯಿತು. ಎಲ್ಲ ಆಡೋರೆಲ್ಲರೂ ಜಿತೇಂದ್ರಗೆ ಶೂಟಿಂಗ್ ಚಲೋ ಅಂದರು. ಕ್ಯಾ ಯಾರು ಅಂದೆ. ಓ ಪಿಕ್ಚರ್ एक बार स्टाइल दे तो अच्छा नहीं आए तो फिर करता हमने, फिर भी तीसरा बार 400 बार अच्छा आया तक वो काम करते हैं. ಅವರು ಸರಿಯಾಗ ಮಟ ಏನು ಕೆಲಸ ಮಾಡ್ತಾರೋ ಅನ್ಕೊಂಡ. ನಮ್ಮದು ಹಮಾರ एक बॉल मिस हुए तो हो गया, एक गोल हुए तो फिर आता क्या वो हमें अच्छा कि वो अच्छा तुम चुप ಕೇಳೋ ಅಂದ್ರೆ ನನ್ನ ಮಾತಿಗೆ ಅಷ್ಟು ಆಡೋರು. ಆ ಮಟ್ಟಿಗೆ ನನಗೆ ಗೌರವ ಕೊಡೋರು ಅಲ್ಲಿ. ಇವ್ರು ಹಿಂಗೆ ಮಾಡಿದ್ರೆ ಲಾಸ್ಟಿಗೆ ಏನಾಗ್ಬಿಡ್ತು, ಇವರು ಮೋಸ ಮಾಡಿಬಿಟ್ರು. ಕೈಯಿಂದ ಗೋಲ್ ಹೊಡೆದ್ಬಿಟ್ರು ಅವರು. ಸ್ಟೇಟ್ ಬ್ಯಾಂಕ್ ಆಫ್ ಇದು ಮೈಸೂರು ಬಾಂಬೆದು ಹಿಂಗೆ ಕೈಯಿಂದ ಅಂದ್ಬಿಟ್ಟ. ಅದಕ್ಕೆ ವಿಷಯ ಹೊಡೆದಾಗ್ಬಿಟ್ಟ ಅವನು ರೆಫ್ರಿ. ಕಲಿಗೆ ನಾವೊಂದು ಗೋಲಿನ ಸೋತಂಗೆ ಆಗ್ಬಿಡ್ತು. 2ನೇ ದಿವಸ ಫಸ್ಟ್ ದಿವಸ ಡ್ರಾ ಮಾಡ್ತೀವಿ, 2ನೇ ದಿವಸ ಹಂಗೆ ಮಾಡಿದ್ರು. ಮತ್ತು ಎಲ್ಲರೂ ಬಂದು ಏನು ಮಾಡ್ರಿ, ಹೆಣ್ಣು ಗಂಡು ನೋಟಿನ ಹಾರ ನಿಮಗೆ ನನಗೆ ನೋಟಿನ ಹಾರ ಹಾಕಿದ್ವಿ. ಸೋತಿದ್ದೀವಿ ಆದ್ರೂ ನನಗೆ ನೋಟಿನ ಹಾರ.
ಹೂನಾರ ಅಲ್ಲ ನುಡಿನಾರ ಹಾಕಿದ್ರು. ಹೌದು. ಆ ನಮೂನಿ ಅಲ್ಲಿ ಎಲ್ಲರೂ ರಾಮ 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 ಅಷ್ಟು. ಅಲ್ಲಿನೂ ಅಷ್ಟೇ ಅದುನಿ ಒಳಗೆ ಅಲ್ಲಿನೂ ಭಾರಿ ಆಟ. ಇಲ್ಲ, ಅದು ಸುಮ್ಮನೆ ಅಲ್ಲ, ಈ ಸಣ್ಣ ಊರಿಂದ ದೊಡ್ಡ ಮುಂಬೈ ಅಂತ SBI ಟೀಮ್, ಅದು ಸ್ಟ್ರಾಂಗ್ ಟೀಮ್ ಮೇಲೆ ನೀವು ಆ ಥರ ಆಡಿದ್ದೀರಾ ಅಂದರೆ ಯಾವುದದು ಪುನಃ ಏನಪ್ಪ 6 ಅಡಿ ಇರೋರು ಅವರು, ಅವರೆಲ್ಲ 6 ಅಡಿ ನಗ್ತಿದ್ರು ಎಲ್ಲರೂ. ಸ್ಟ್ಯಾಮಿನಾ ಭಯಂಕರ ಇತ್ತು ಎಲ್ಲರೂ. ಹಂಗೆ ನಾನೊಬ್ಬನಲ್ಲ, ನಾ ಹೇಳ್ದಂಗೆ ಎಲ್ಲರೂ ಎಕ್ಸಸೈಸ್ ಮಾಡಬೇಕು. ಕಾರ್ಖಾನಿಸ್ತದ ಕಾರಣ ಇವಕ್ಕೆಲ್ಲ ಎಕ್ಸಸೈಸ್ ಮಾಡೋಕೆ ಕಾರ್ಖಾನಿಸ್ ಕಾರಣ. ಅವ್ರು ನಿಮ್ಮ ಏಜ್ ಅಲ್ವಾ? ಅವರು ನಮ್ಮ ಏಜ್ ಅಲ್ಲ, ದೊಡ್ಡವರು. ದೊಡ್ಡ. ಹಾಂ, ಆವಾಗ ಅದನ್ನು ಅಲ್ಲಿ ಇಲ್ಲಿನೂ ಹಂಗಾಯ್ತು, ಗಡಂಗ್ಲೇಜಿನೂ ಹಂಗಾಯ್ತು. ಇಲ್ಲಿನ ಏನು ಬೇಕು ಹೇಗೆ ಜ್ಯೂಸ್ ಕಟ್ಟೋರು 100 ರೂಪಾಯಿ 10 ರೂಪಾಯಿ ಕೊಡ್ರಿ, ನಾವು 100 ರೂಪಾಯಿ ಕೊಡ್ತೀವಿ. ನಾವು ಸೋತ್ರೆ ನಿಮಗೆ 100 ರೂಪಾಯಿ ಕೊಡ್ತೀವಿ, ನಾವು ಗೆದ್ದರೆ ನೀವು 10 ರೂಪಾಯಿ ಕೊಡ್ರಿ. ನಮ್ಮ ಪರವಾಗಿ 100 ರೂಪಾಯಿ ಕಟ್ಟೋರು. ಅಲ್ಲಿ ಭಾಳ ಜೋರಾಗಾಯ್ತು. ಅವಾಗ ಲಾಸ್ಟಿಗೆ ಅಲ್ಲಿ ಫೈನಲ್ ಮಟ್ಟ ಬಂದ್ವಿ. ರಾಮುಡು ಸಬ್ಬಲ್ ಅನ್ನೋರು. ಸಬ್ಬಲ್ ಅಂದರೆ ಹಾರಿಕೊಲ್. ಅಷ್ಟು ಏನು ತಿಂತೀವಿ, ಏನು ಕುಡಿತೀವಿ ಹಿಂಗೆಲ್ಲ ಕೇಳೋರು. ಅಷ್ಟು ಮಟ್ಟಿಗೆ ಹುಚ್ಚವ್ರಿಗೆ. ಅಲ್ಲಿ ನಾವು ಚೆನ್ನಾಗಿ ಆಡಿದ್ರೆ ನಮಗೆ ಚಾಕು ಹಾಕಾರ ಅವರು. ಹಂಗೆ ಕಂಟಿನ್ಯೂ 2-3 ವರ್ಷ ಅಲ್ಲಿ ಹೊಡೆದ್ವಿ. ಅದೊಂದು ಹೇಳಿದ್ವಿ. ಅದನ್ನೇ ಅಲ್ಲಿಂದ ಇಲ್ಲಿ ಬಂದಾಗ ಗೆಸ್ಟ್ ಪ್ಲೇಯರ್ ಥರ ಹೋಗ್ತಿದ್ರಾ ಅಲ್ಲಿಗೆ? ಇಲ್ಲ, ನಮ್ಮ ಟೀಮೇ ತಗೊಂಡು ಹೋಗ್ತಿದ್ವಿ ನಾವು. ಗೆಸ್ಟ್ ಅಂತ ಇಲ್ಲೇ ಅಲ್ಲ ನಮ್ಮಲ್ಲಿ. ನಾನೊಬ್ಬನೇ, ನಾನು ಬಿಟ್ಟು ಚಂಬಾಯಿಸಿ ಒಬ್ಬನೇ ಗೆಸ್ಟ್ ಪ್ಲೇಯರ್ ಹೋಗ್ತಿದ್ದು. ಶಿವಮೊಗ್ಗ ಬೊಮ್ಮಗ ಎಲ್ಲ ನಾವು ಹರಿಯಾಣದ ಮಾತ್ರ ಗೆದ್ದಿಲ್ಲ ಅವರು. ಈ ದಾವಣಗೆರೆ ಅಷ್ಟೇ. ಸುಮ್ಮನೆ ಅವ್ರ ಊರಾಗ ಮಾತ್ರ ವಿಷಲ್ ಹೊಡೆದು ಗೆಲ್ತಿದ್ರು. ಹಂಗೆ ಶಿವಮೊಗ್ಗ ಭದ್ರಾವತಿ ಎಲ್ಲ ಯಾರು ಬೆಳೆದು ಹೇಳ್ದಾರಲ್ಲೇ ಎಲ್ಲಿ ಅಂದರೆ ಈ ರಾಮ ಬಂದಲ್ಲೇ ಅಂತ ಅಂತಿದ್ರು. ಫುಲ್ ತುಂಬ ಇರ್ತಿದ್ದು ನಾನು. ಹಂಗಲ್ಲೇ ದೇವರು ಕೊಟ್ಟಿದ್ದ ಸ್ಟ್ಯಾಮಿನಾ ಹಂಗಿದ್ದೆ. ಅದು ಇಲ್ಲಿನೂ ಹಂಗೆ ಅಲ್ಲಿನೂ ಹಂಗೆ. ಆಮೇಲೆ ನೆಕ್ಸ್ಟ್ ಒಂದು ಸತಿ ಅಲ್ಲಿಂದ ಎಲ್ಲ ಹೆಣ್ಣುಡ್ರು ಹೆಂಗಸರು ಹಾರ ಹಾಕಿದ್ರು. ಅವ್ರ ಫೋಟೋ ಎಲ್ಲ ಕಳಿಸಿದ್ರು. ಇಲ್ಲಿ ನಮ್ಮನ್ನ ಸ್ನೇಹಿತ ಇದ್ದೊಬ್ಬ ಮರಾಠಿ ಸ್ಕೂಲ್ ಇತ್ತು ಮುಂಚೆ, ಗೊತ್ತಿತ್ತು ನನಗೆ, ಕಿರ್ಲೋಸ್ಕರ್ನಾಗೆ. ಅವನು ಹಿಂಗೆ ಫೋಟೋ ಬಂದವಲ್ಲ ಅಂದೆ. ಹಿಂಗಂಗೆ ಅವ್ರಿಗೆಲ್ಲ ಲೆಟ್ರ್ ಬರೆಯಪ್ಪ, ನಮ್ಮ ಫೋಟೋ ನನ್ನ ಮಗನ ಫೋಟೋ ಕೊಡ್ತಾನೆ, ಅದನ್ನು ಕಳಿಸಪ್ಪ, ನಾನು ಮದುವೆ ಆಗೈತಿ, ನನ್ನ ಮಗ ಅದಾನೆ, ನೀವೆಲ್ಲ ನನಗೆ ಸ್ನೇಹಿತರು ಅಂತಂತ ಹೇಳಿ ಕಳ್ಸ ಅಂತ ಮರಾಠಿ ಒಳಗೆ ಬರೆದು ಕಳಿಸ್ಬಿಟ್ಟೆ. ಇಂದ ಮತ್ತು ಇವು ನಮ್ಮ ಲವಕುಶ ಅವರೆಲ್ಲ ಒಂದು 6-7 ವರ್ಷ ಆದಮೇಲೆ. ಲವಕುಶ ಇವರ ಶಿವಮೊಗ್ಗದವರಲ್ಲ ಅವರು? ಇಲ್ಲಿ ಅವನು ಬೇರೆ ರಾಮಲಕ್ಷ್ಮಣ ಅವರು, ನಮ್ಮ ತಮ್ಮರ ಲವಕುಶ. ಸ್ವಂತಮ್ಮರು ಇವರು. ಹನುಮಂತು ಒಬ್ಬನು ಚೆನ್ನಾಗಿ ಆಡ್ತಿದ್ದ, ಆಟನ ಉಳಿಸ್ಕೊಳ್ಳಿಲ್ಲ. ಖುಷಿ ಅನ್ನೋನು ಭಾಳ ಚೆನ್ನಾಗಿ ಆಡ್ತಿದ್ದ. ಅವ್ರು ಲವಿ ಅನ್ನೋದು ಆಡ್ತಿದ್ದ. ಅವ್ರು ಪ್ರಾಕ್ಟೀಸ್ ಇದ್ದರೆ ಆಡೋದು ಅಷ್ಟೇ ಆಡ್ತಿದ್ರು. ಅವ್ರಿಗೆ ಜನ ಬೇರೆಯವ್ರಿಗಿಂತ ಚೆನ್ನಾಗಿ ಆಡ್ತಿದ್ರು. ಅದು ನನಗೆ ಬಿಡಿಸಿದ್ದ ಅವ್ನು ಖುಷಿ ಅನ್ನೋದು. ನಮ್ಮ ರಾಜು ಅದಲ್ಲ ಫಸ್ಟ್ ನನಗೆ ನನ್ನ ಆಟ ನಮ್ಮ ರಾಜುಗೆ. ಆಮೇಲೆ 2ನೇ ನೀವು ನಮ್ಮ ತಮ್ಮ. ನಾವು ಯಾರಿಗೆ ಹೆಚ್ಚಿಗೆ ಏನು ಮಾಡೋಂಗಿಲ್ಲ, ಯಾರು ಚೆನ್ನಾಗದ ಅವ್ರೆ. ಅವಾಗ ಮತ್ತು ಇವರೇ ನೀವೆಲ್ಲ ಹೋಗಿ ಬಂದರೆ ಗಣಿಗಳಿಗೆ ಹೋಗೋಣ ಹಂಗಾರ ಅಂತಂದು ಹೋಗ್ಬಿಟ್ವಿ. ಈ ಹುಡುಗರು ಕರ್ಕೊಂಡು ಈ ಚಂದ್ರ ಪಂದ್ರ ಅವನು ಲವಿ ಖುಷಿ ಇವರೆಲ್ಲ ಏನಿದ್ರೆ ಆ ವಯಸ್ಸಿನವರೆಲ್ಲರೂ ಕರ್ಕೊಂಡು. ಅಂದರೆ ಇದು 2ನೇ ಟೂರ್ನಮೆಂಟ್ ಈಗ ಗಡಿಂಗ್ಲೇಜ್ಗೆ. ಇಲ್ಲಿಂದ ಏರಿಯಾರ ಕಳಿಸಿದ್ರಲ್ಲ ಇವ್ರಿಗೆಲ್ಲ ಪತ್ರ ಕಳಿಸ್ಬಿಟ್ವಲ್ಲ. ಆತಲ್ಲ ನಮ್ಮದು ಡ್ಯೂಟಿ, ನಮ್ಗೇನು ಮನಸ್ಸಿನಾಗ ಇಟ್ಕೊಬೇಡ್ರಿ ನೀವು ಅಂತ. ಅಲ್ಲಿಂದ ಇವತ್ತು ಹೋದಾಗ ಅಲ್ಲಿ ಮ್ಯಾಚಿಗೆ ಇಳಿದ್ವಿ. ಆ ಗಡಿಂಗ್ಲೇಜ್ ಮೇಲೆ ನಮ್ಗೆ ಬಿದ್ದಿತ್ತು. ಫಸ್ಟ್ ಮ್ಯಾಚೇನ ಇರ್ಬೇಕನ್ನ ಬಿದ್ದಿತ್ತು. ಅವಾಗ ಇವತ್ತಿನವರೆಲ್ಲ ಆಡ್ತಿದ್ರು. ಮತ್ತು ನಾನು ಒಬ್ಬನೇ, ಸಿದ್ದಪ್ಪನೂ ಅಷ್ಟು ಕಟ್ಟೆ ಪ್ರಾಕ್ಟೀಸ್ ಇಲ್ಲ. ಚಂಬಾಸಿ ಯಾರು ಬಂದಿದ್ದಿಲ್ಲ. ಮುರುಗೇಶ್ ಯಾರು ಯಾವ ಮರಿ ಅಂತಂತಂದು ಬಿಟ್ಟಿದ್ದ. ಅವ್ರನ್ನೇ ಕರ್ಕೊಂಡು ಆಡಿದ್ವಿ. ಫಸ್ಟ್ ಕ್ಲಾಸ್ ಆಡಿದ್ವಿ, ಒಂದು ಗೋಲ್ ಹೊಡೆದಿದ್ವಿ ಆಗಲೇ. ಆ ಹುಡುಗರು ನಮ್ಮರು ಅಂತಂದು ಫುಟ್ಬಾಲ್ನಾಗ ನನ್ನ ಮಗ, ನನ್ನ ಹಳೆಯ, ನಮ್ಮ ನಮ್ಮರು ಅಂತಂದು ಲೂಸು ಆಡಬಾರ್ದು ಅನ್ನೋದು ದೊಡ್ಡ ನಮ್ಮ ಪಾಠ ಕಲ್ತೆ ನಾನು ಅವಾಗ. ಆ ಹುಡುಗರು ಸಣ್ಣ ಹುಡ್ರು ಅವಕ್ಕೆಲ್ಲ ಇಲ್ಲಿ ಬಂದಾಗ ನಾವು ಏನಾರ ಆ ಹುಡುಗರು ನಮ್ಮೇಲೆ ಅರ್ಥಬೇಕಾದ್ರೆ ನಾವು ಹುಬ್ಳಿಯಾಗೆಲ್ಲ ಹೊಡೆದು ಕಳಿಸಿದ್ವಿ ಅವ್ರಿಗೆ. ಹುಬ್ಳಿಗೆ ಬಂದಾಗ ಆಮೇಲೆ ಇವರು ಬಂದು ಹುಡುಗ ನಾನು ಬಾಲಿಂಗ್ ಹೊಡೆಯಬೇಕಾದ್ರೆ ಬಂದು ಖಾಲಿ ಹೊಡೆದ್ಬಿಟ್ಟು ಹೊಡೆದ ತಕ್ಷಣ ಹಿಂಗೆ ಬಿದ್ದುಬಿಡ್ತು. ಇದು ಮುರ್ಕೊಂಬಿಡ್ತು, ಕಾಲರ್ ಬಂದು ಮುರ್ಕೊಂಬಿಡ್ತು.
ಯಾರು ಅಪೋನೆಂಟ್ ಹೊಡೆದಿದ್ದ ನಿಮಗೆ? ಹಾಂ ಅದೇ ಹುಡುಗ ಸಣ್ಣ ಹುಡುಗರೆಲ್ಲ ಹುಬ್ಳೆ ಹೊಡೆದ್ವಿ ಅಂದ್ವಲ್ಲ, ಅದೇ ಊರನ್ನು ಗಡಿಂಗ್ಲೈಜ್. ಮಿತ್ತು ಹುಬ್ಳಿ ಮೇಲೆ ಮ್ಯಾಚ್ ಆಡ್ಬೇಕಾರೆ? ಹುಬ್ಳಿ ಮೇಲೆ ಅಲ್ಲ, ಗಡಿಂಗ್ಲೈಜ್ ಮೇಲೆ ಮ್ಯಾಚ್ ಆಡ್ಬೇಕಾರೆ ಅವರು ಹುಬ್ಳಿಗೆ ಬಂದಿದ್ರು, ಅವ್ರು ಅವಾಗ ಹೊಡೆದು ಕಳಿಸಿದ್ವಿ. ಗಡಿಂಗ್ಲೈಜಿಗೆ ಹೋಗಿದ್ವಲ್ಲ ಈಗ, ಅವ್ರ ಮೇಲೆ ಮ್ಯಾಚ್ ಇತ್ತು. ಮ್ಯಾಚ್ ಇತ್ತು, ಅವಾಗಲೇ ಸ್ವಲ್ಪ ಇಂಪ್ರೂವ್ ಆಗಿದ್ರು. ನಾವು ಸಡ್ಲು ಕೊಟ್ಬಿಟ್ಟೆ ನಾನು, ಇನ್ನು ಟೈಟಾಗಿ ಆಗಲಿಲ್ಲ. ಸಣ್ಣ ಹುಡುಗರು ಪಾಪ ಇದೆ ಅದನ್ನು ನಾನು ಸ್ಲೋ ಕೊಟ್ಟೆ. ಇಲ್ಲಿ ಒಂದು, ಶಿವಮೊಗ್ಗ ಒಂದು, ಎರಡಕ್ಕೂ ನಾನು ನನ್ನ ಬುದ್ಧಿ ಕೆಟ್ಟು ಕೊಟ್ಟನ. ಅವ್ರ ಟೀಮ್ಗೆಲ್ಲ ಕೊಟ್ಟು ಗೊತ್ತಿಲ್ಲ. ಅವ್ರು ನಮ್ಮ ಮುಂದೆ ಹುಡುಗರು ಅಂತಂದು ಲೂಸ್ ಬಿಟ್ಟೆ, ಹೊಡೆದ್ಬಿಟ್ಟ ಲೆಫ್ಟ್ ಅಂತ ಮುರ್ಕೊಂಬರ್ತಿತ್ತು. ಹೊರಗೆ ಹೋಗೋಕೆ ಎದ್ದು ಆಡೋಕ್ಕಾಗ್ತಾಯಿಲ್ಲ. ಹೊರಗೆ ಬಂದು ಕುಂತ್ಕೊಂತೀವಿ. ಇವು ಪುಕ್ ನನ್ನ ಮಕ್ಕಳೆಲ್ಲ ನಾ ಹೊರಗೆ ಬಂದ ತಕ್ಷಣ ಅವನ್ಗಳು ಅವರೇ ಹೊಡೆದ್ರು. ಹೌದು. ಆಮೇಲೆ ಅದ್ರಾಗ ಹೋಗ್ಬೇಕು. ನಮ್ಮ ಪೈಕಿ ಹುಡುಗಿ ಗಂಡನ ಕಳಿಸಿದ್ರೆ, ನನ್ನ ಕೈ ಮುರ್ಕೊಂಡಕ್ಕೆ ಗಂಡನ ಕಳಿಸಿದ್ರೆ ನಾನು ಕರ್ಕೊಂಡು ಅವ್ರ ಮನೆಗೆ ಹೋಗಿ ತಿಂಡಿ ಕೊಡಿಸಿದ್ರು. ಅಷ್ಟು ಅಭಿಮಾನ, ಅಷ್ಟು ಇದು ನನಗೆ ನೋವು ಯಾರು ತಗೊಂಡೇ ಮಾಡ್ತೀವಿ. ಬೆಳಗಾಂನಾಗ ನಮ್ಮ ಫ್ರೆಂಡ್ ಇದ್ದ, ಮುಗಿಸ್ಕೊಂಬಂದ್ವಿ. ಅದು ಹಂಗೆ ಅಭಿಮಾನ ಪ್ರೀತಿ ಅನ್ನೋದು ಆ ಹುಡುಗಿ ತೋರಿಸ್ಕೊಟ್ಲು. ನನ್ನ ಸ್ನೇಹಿತ ಇದ್ದಂಗೆ ನೀನು ಹಂಗಂತ ಆ ಹುಡುಗಿ ಅದಕ್ಕೆ ಹಂಗೆ ಮಾಡಿ ಮನೆ ಕಡೆ ತಿಂಡಿ ತಿನ್ನಿಸಿ ಕಳಿಸಿದ್ಲು. ಹಿಂಗೆ ಆ ಅಭಿಮಾನಗಳು. ಅಲ್ಲಿಂದ ಬಂದ ತಕ್ಷಣ ಅದಕ್ಕೆ ಕಲ್ಕಟ್ಟಾಗೆ ಸ್ಟಾರ್ಟ್ ಆದ. ಇಲ್ಲಿ 14 ಜನ ಟೋಟ್ಲು, ಹರಿಹರ, ದಾವಣಗೆರೆ ಮತ್ತು ಬೆಂಗಳೂರೆಲ್ಲ ಸೇರಿ 14 ಜನ ಕರ್ನಾಟಕದಿಂದ. ಫುಲ್ ಪ್ರಾಕ್ಟೀಸ್ ಮಾಡಿದೆ ನಾನು ಒಬ್ಬನೇ. ಇಲ್ಲಿ ವಜ್ಜ ಬಂದು ಮೈ ತಿಕ್ತಿದ್ದ ಮಾಡ್ತಿದ್ದ ಅನ್ನಲ್ಲ, ಫುಲ್ ನಾನೇ ಒಬ್ಬನೇ ಫುಲ್. ಇವನು ಹೋಗ್ಬೇಕು ನಾನು 3 ತಿಂಗಳು ಹೆಂಗೆ ಇದೆ ಕರ್ರುಗಾಗ್ಬಿಟ್ಟಿದ್ದೆ. ಕೋಲ್ಕತ್ತಾಗ ಹೋಗಿದ್ರಾ? ಹೇಳ್ತೀನಿ ಕೇಳಿ. ಫುಲ್ಲಾಗಿ ಎಲ್ಲ ಯಾವನು ಹೋಗದೆ ಬರೀ ವಾಪಸ್ ನಾನು ಕಲ್ಕಟ್ಟಾದಾಗ ಒಂದು ಸತಿ ಹೋಗಿದ್ದೆ. ಅದಕ್ಕೆ ಒಂದು ಇದ್ರ ಟೀಮಿಂದ, ಹೋಮ್ ಗಾರ್ಡ್ಸ್ ಟೀಮಿಂದ ಕಲ್ಕಟ್ಟಾಗೆಲ್ಲ ಗಲ್ಲಿ ಊರದು ಭಾಳ ದೊಡ್ಡ ಊರು. ಅವಾಗ ಅಲ್ಲಿ ಆಟ ಆಡಿದ್ವಿ ಕಲ್ಕಟ್ಟಾದಾಗ. ಅಲ್ಲಿ ಏನು ಅನ್ನೋದು ನಮ್ಗೆ ಗೊತ್ತಿತ್ತು. ಕಲ್ಕಟ್ಟಾದಾಗ ಅಂದರೆ ಭಾರಿ ಅದಕ್ಕೆ ಅದನ್ನು ಅಷ್ಟಕ್ಕೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಯಾವನೂ ಮಾಡಿಲ್ಲ. ಇವರೆಲ್ಲರೂ ಬಂದರು, ನಮ್ಮ ಬ್ಯಾಗ್ ಹಾಕಿಂದು ಹೋಗ್ತಿದ್ದೆ. ನಮ್ಮ ಚಿಕ್ಕಪ್ಪ ಬಂದು ಕೈಗೆ ಮುಗಿದು ಕಾಲು ಬಿದ್ದುಬಿಟ್ಟ. ಚಿಕ್ಕಪ್ಪ ನಮ್ಮಪ್ಪ ಸತ್ ಮೇಲೆ ಸಾಕಿ ಸಲಿಯೋದು. ಇವರು ಏನಪ್ಪ ಇದು ಇಂಥ ಹೊತ್ತು ಬಂತ. ನಾವು ಹೋಗಿ ಅವ್ರಾಗಲ್ಲ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗಿದ್ವಿ ನನಗೆ, ಬಸ್ಸಿಗೆ ಟ್ರೈನಿಗೆ. ನಮ್ಮ ಚಿಕ್ಕಪ್ಪ ಬಂದು ಸಾಕಿದ. ಅವನ ಅಪ್ಪ ಸತ್ತಾಗ ನಾನು 10 ವರ್ಷ ನಾನು ಎಲ್ಲ ಅವಾಗ ಕೊಡ್ಸಿ. ನಮ್ಮ ತಮ್ಮಗಳು 2 ತಿಂಗಳು ಬೆಳ್ಳಿ. ಏನು ದೇವ್ರೇ ನೀನೇ ಕಾಪಾಡಪ್ಪ ಅಂತಂದು ಕ್ಯಾನ್ಸಲ್ ಮಾಡಿದೆ. ಎಲ್ಲರೂ ಬರ್ತಾರೆ ವಾಪಸ್ ಅಂತ ಗೊತ್ತಿತ್ತು. ಅಷ್ಟು ಜನ ವಾಪಸ್ ಕಳಿಸಿದ್ರು ಇವರಿಗೆ. ಹೋಗಿ 1 ತಿಂಗಳು ಇರಲಿಲ್ಲ ಅಲ್ಲಿ. ಅಲ್ಲಿಂದ ಮತ್ತೇನಪ್ಪ ಈ ಚಿಲ್ಲರೆ ಟೂರ್ನಮೆಂಟ್ಗಳಾದರೆ ಯಾರ್ಸಿಗಾರಿ ಪರ್ಸಿಗೆಲ್ಲ ಹೋದ್ರೆ ಅಲ್ಲೇನೋ 200-100 ರೂಪಾಯಿ ಬಕ್ಷೀಸ್ ಕೊಡೋರು. ಅಜ್ಜಿ ಕೊಡು ಅಂತಂದು ನಡೀತೆ. ಈಗ 2020 2020ಕ್ಕೆ 20 2000ಕ್ಕೆ ಈಗ 25 ವರ್ಷ ಆಯ್ತು ಫುಟ್ಬಾಲ್ಗೆ ಹೋಗ್ತಿಲ್ಲ. 2000ಕ್ಕೆ ನನಗೆ 2 ಸತಿ ಮತ್ತೆ ಕೈ ಮುರ್ಕೊಂಬಿಟ್ರು. ಅದೇ ಕೈನ ಅದನ್ನು ಬಿಡಿಸಿ ಮನೆ ಬೈಯಾಕಿದ್ರು ಮಕ್ಕಳು ಹೆಂಡ್ತಿ ಬಿಟ್ಟೆ. ಮತ್ತು ಕ್ಲಬ್ ಮಾತ್ರ ಬಿಟ್ಟಿಲ್ಲ. ಕ್ಲಬ್ ನಿರ್ಧಾರ ಆಗಲೇಬೇಕು. ಕ್ಲಬ್ಗೆ ವರ್ಷ ಟೂರ್ನಮೆಂಟ್ ಆಗ್ಬೇಕು ಅಂತ ದೇವ್ರಿಗೆ ಕೇಳ್ತಾ ಇರೋದು. ಈಗ ಒಂದು ವರ್ಷಕ್ಕೆ 1 ಲಕ್ಷ ಬಡ್ಡಿ ಬರಂಗೆ ಮಾಡಿದ್ದೀನಿ. ನನ್ನ ಮಾತು ಕೇಳ್ತಾರೆ. ಹೇಮಂತ್ ರಾಜು, ಬಸಣ್ಣ, ನಿಮ್ಮ ಅದರಲ್ಲಿ ಬಸಣ್ಣರು ನಮಗೆ ಭಾಳ ಗೌರವ ಕೊಡ್ತಾರೆ. ಸುಳ್ಳು. ನೀವು ಕೋಲ್ಕತ್ತಾಗ ಹೋಗಿದ್ರೆ ಮೋಸ್ಟ್ಲಿ ಇಂಡಿಯಾ ಟೀಮಲ್ಲಿ ಇರ್ತಿದ್ರಿ ಇವಾಗ. ಅವನಿಗಿಲ್ಲ ಆಸೆ, ಪರಮಾತ್ಮಗಿಲ್ಲ ಈ ಮಂಚ ನಾಳೆ ಹೋಗೋ ಕಳಿಸ. ಆದರೆ ನನ್ನ ಆಸೆಗೆ ಇವರು ಭಾಳ ಅನ್ಯಾಯ ಮಾಡಿದೆ. ನಾನು ಇಂಡಿಯಾ ಕಾಡಬೇಕು ಅಂತಲೇ ಇದ್ದಿದ್ದೆ. ಭಾಳ ನಾವು ಆ ಪುಣ್ಯಾತ್ಮನ ಅನ್ಯಾಯ ಮಾಡ್ಯಾನೆ. ಕಾರ್ಖಾನಿಸಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೆ ಪಾಪ. ಭಾಳ ನನ್ನ ಮೇಲೆ ಪ್ರೀತಿ. ಆಮೇಲೆ ರಾಜು ಕರ್ಕೊಂಡು ಹೋಗಿದ್ರು ಅವ್ರಿಗೆ. ಅವನು ಇಲ್ಲಿ ಲವ್ ಮಾಡಿದ್ದ ಹೆಂಗಾರು ಹುಡುಗಿನ, ವಾಪಸ್ ಬಂದ್ಬಿಟ್ಟ ಅವನು. ಹಿಂಗೆ ಒಂದು ಒಳ್ಳೆ ಚಾನ್ಸ್ ಇರ್ಬೇಕಾರೆ. ನಮಗೂ ಹೇಳಿದ್ರು ಕಾರ್ಖಾಲಿ ಸೆಲೆಕ್ಷನ್ಗೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ನನಗೂ ಮತ್ತು ಇನ್ನೊಬ್ಬ ವಸಂತ್ ಅಂತ ಇದ್ದ, ಅವನಿಗೆ ಸೆಲೆಕ್ಷನ್ಗೆ ಕಳಿಸಿದ್ರು KSFಗೆ. ನನಗೆ ಮನೆಯಲ್ಲಿ ಇವೆಲ್ಲ ಕೋರ್ಟು ಕಚೇರಿ ಶುರುವಾಗಿ ನನಗೆ ಚಿಂತೆ ಬಂದು ಸಂಧಿವಾತ ಬಂತು. ಮಕ್ಕಳಿಗೆ ನಾನೇನು ಆಸ್ತಿ ಮಾಡಿಲ್ಲ, ಯಾರ್ದು ಗಂಟು ಹೊಡೆದಿಲ್ಲ. ಮನೆ ಒಳಗೆ ಏನು ಬಂದರೂ ಮನೆಗೋಸ್ಕರನೇ ಮಾಡಿದ್ದಾನೆ ಹೊರತು ನಾನು ಹೆಂಡತಿ ಮಕ್ಳಿಗೆ 1 ಪೈಸೆ ಕೊಟ್ಟಿಟ್ಟಿಲ್ಲ. ನನ್ನ ಮಕ್ಕಳು ಸ್ವಂತ ದುಡ್ದು ಮದುವೆ ಆಗಿದ್ದಾರೆ. 2 ಮಕ್ಕಳು ಭಾಳ ಒಳ್ಳೆ ಮಕ್ಕಳು ನನಗೆ.
ಸ್ವಂತ ದುಡ್ದು ಮದುವೆಗೆ ನಾನು ಒಂದು 85,000 ರೂಪಾಯಿ ಬೇರೆಯಿಂದ ಈಸ್ತು ಕೊಟ್ಟಿದ್ದೆ ಇಷ್ಟೊಂದು ಬಡ್ಡಿ ಮಾಡ್ಕೊಂಡು ಹೋದ್ರೆ ಕೆಲಸಕ್ಕೆ ಸೇರಿಸ್ಬೇಕು. ಪಲ್ಲಿಕಾರ್ಜುನ ಹೋತಕ್ಕೆ ಬರ್ರಿ ಪಲ್ಲ ಅಂತ ಕರೀತಾರೆ, ಅವ್ನು ಸೇರಿಸಿದ್ದೆ ಯಾರಿಗೆ ದೊಡ್ಡ ಎಸ್ ಎಸ್ ಮಲ್ಲಿಕಾರ್ಜುನ. ಹೌದಾ? ಅಲ್ಲ ನನ್ನ ಹತ್ರ ಫುಟ್ಬಾಲ್ ಆಡಕ್ಕೆ ಬರೋದು ಕಲಿಯೋರು ಅವನು ಹರೀಶ. ಹೌದಾ? ಅವ್ರು ಹೈಸ್ಕೂಲಾಗಿದ್ರು ನಾನು ಒಳ್ಳೆ ದರ್ಬಾರ, ಒಳ್ಳೆ ಆಟ, ಅವ್ರಿಗೆಲ್ಲ ಹೋಗ್ಬೇಕಾದ್ರೆ ಇವರು MLA BP ಹರೀಶ್. ಈಗೂ ಕಡೆ ದನಿ ಕೇಳಿದ್ರೆ ಓಡಿ ಬರ್ತಾನೆ, ಏ ರಮಣ ನಮಸ್ಕಾರಪ್ಪ, ಹೋನಪ್ಪ. ನಾವು ಡೈರೆಕ್ಟ್ ಅದೇನು ಇಲ್ಲಪ್ಪ ಮರಿ ಎಂಬದಿಲ್ಲ. ಆಗಿನ ಕಾಲದ ಫುಟ್ಬಾಲ್ಗೂ ಈಗಿನ ಕಾಲದ ಫುಟ್ಬಾಲ್ಗೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಭಾಳ, ಯಾಕಂದರೆ ಈಗಿನ ಕಾಲ ಫುಟ್ಬಾಲ್ನವರು ಫುಟ್ಬಾಲ್ ಇಲ್ದಂಗೆ ಮಾಡಕತ್ತಾರ. ಫುಟ್ಬಾಲ್ ಇಲ್ದಂಗೆ ಮಾಡಿದ್ದಾರೆ, ಆಟನೇ ಆಡಲ್ಲ, ಪ್ರಾಕ್ಟೀಸ್ ಮಾಡೋಲ್ಲ, ದೇಹ ದಂಡ್ಸಂಗಿಲ್ಲ. ಆಮೇಲೆ ಹಿಂಗೆ ಕೈ ಮುರಿತಿತ್ತು, ಕಾಲು ಮುರಿತಿತ್ತು ಅಂತ ಆಡ್ತಾವೆ. ಅದು ಹೆಂಗೆ ಆಕತ್ತಪ್ಪ? ಫುಟ್ಬಾಲ್ ಆಟ ಅಂದರೆ ಇಡೀ ದೇಹನ ಕೂದಲಿಂದ ಇರೋದು ಪಾತ್ರದ ಮಟ್ಟ ಎಕ್ಸಸೈಸ್ ಆಗೋದು ಫುಟ್ಬಾಲ್ ಆಟ. ಈ ಕ್ರಿಕೆಟ್ ಪ್ಲೇಯರೆಲ್ಲಾರ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಸಂಧಿ ಮೂಲಿ ಕರೆಕ್ಟಾಗಿ ಎಕ್ಸಸೈಸ್ ಹಾಕೋವ್ರಿಗೆ ಆಮೇಲೆ ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಅವರು. ಹೌದು, ವಾರ್ಮಪ್ಗೆಲ್ಲ ಯೂಸ್ ಮಾಡ್ತಾರೆ. ವಾರ್ಮಪ್ಗೆ ಇದು ಇಂಪಾರ್ಟೆಂಟ್ ಫುಟ್ಬಾಲ್. ಬ್ರೈನು ಕಂಟ್ರೋಲು, ಬಾಡಿ ಕಂಟ್ರೋಲು, ಬಾಲ್ ಕಂಟ್ರೋಲು, ಸ್ಪೀಡು, ಸ್ಕಿಲ್ಲು, ಸ್ಟ್ಯಾಮಿನಾ ಇವಷ್ಟು ಒಂದೇ ಸತಿ ಬರ್ತಾವಲ್ಲ, ಇವೆಲ್ಲ ಒಂದೇ ಸತಿ ಬರ್ತಾವೆ. ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಎಲ್ಕ ಅವ್ರು ಎಳ್ಕೊಂತ ಯಾರಿಗೆ ಎಳ್ಕಂತಿ, ಅವೆಲ್ಲ ಒಂದೇ ಸತಿ ಬಂದಾಗ ಎಳ್ಕೊಂಡು ಹೋಗೋದು ಬಾಲ್ನ. ಅದು ಬರಲಿಲ್ಲ ಅಂದರೆ ಎಲ್ಲ ಪರಮಾತ್ಮ. ನನಗೇ ಗೊತ್ತಿಲ್ಲ ನಾನು ಹೆಂಗೆ ಆಡಿದೆ ಅಂತ. ಆ ಪರಮಾತ್ಮ ಹನುಮಂತ ದೇವ್ರಿಗೆ ಗೊತ್ತು, ಅವನ ವರ್ಗದಿಂದ ಹುಟ್ಟಿರೋದು ನಾನು. ಬತ್ತಿ ಹನುಮಂತ ದೇವ್ರು ಐತೆ ನಾನು. ಅವರು ಅಲ್ಲೇ ನಮ್ಮ ಜಮೀನುಗಳಿದ್ದು, ಅಲ್ಲೇ ನಮ್ಮ ಅಮ್ಮರು 3 ಹೆಣ್ಮೇಲೆ 1 ಗಂಡು ನೆಲಗಂಗಾಳ ಮಾಡಿ ಉಂಡು ನನಗೆ ಹಡ್ದಾಳ. ಅದು ಹೆಸರು ದೇವರು ಹನುಮಂತ ದೇವರು ನನ್ನ ಹೆಸರನ್ನ ಫುಟ್ಬಾಲ್ ರಾಮಣ್ಣ ಅಂತ ಉಳಿಸಿದ್ದಾನೆ ಪರಮಾತ್ಮ. ಹಂಗಂದ್ರೆ ನೀವೆಲ್ಲ ಹುಟ್ಟಿದ್ದೆಲ್ಲ ಇಲ್ಲೇ ಹುಟ್ಟಿದ್ದು. ನಿಮ್ದು ಬೆಸ್ಟ್ ಫುಟ್ಬಾಲ್ ಮ್ಯಾಚ್ ಯಾವ್ದು ಅಂಕಲ್? ಬೆಸ್ಟ್ ಫುಟ್ಬಾಲ್ ಮ್ಯಾಚ್ ಅದೇ ಗಡಿಂಗ್ಲಾಜಲ್ಲಿ ಹೇಳಿದ್ರಲ್ಲ ಅದೇನಾ? ಇಲ್ಲ, ಶಿವಮೊಗ್ಗ. ಅವ್ರಿಗೆ ಹೊಡೆದ್ವಿ, ಹೊಡೆದಾದ್ಮೇಲೆ ಗೆದ್ವಿ. ಮತ್ತು ಬೆಳಗ್ಗೆ ಬೆಳ್ಕರ್ತಿ ನೀವು ಆಡಬೇಕು, ಅದು ಫೋಲ್ ಆಗೈತಿ ಅಂತ ತಂದಿಟ್ಬಿಟ್ರು. ಇಡೀ ಭದ್ರಾವತಿ ಒಂದಾಗಿ ಆಡಬೇಡ್ರಿ ನೀವು ಅಂತ ಕಳಿಸಿದ್ರು ನನಗೆ. ಬೆಸ್ಟ್ ಫುಟ್ಬಾಲ್ ಅಂದರೆ ದಾವಣಗೆರೆಗೆ ಭಾಳ ಮೋಸ ಮಾಡಿದ್ರು. ಭಾಳ ಗಂಡಗಳಿದ್ದಾಗ ಭಾರಿ ಹೆಸರು, ಅಲ್ಲಿನ ಬೆಸ್ಟ್ ಅನ್ಬೋದು. ಈ ಹರಿಹರದಾಗ ದೊಡ್ಡ ಟೀಮ್ ಹೊಡೆದ್ಬಿಟ್ಟಿವಿ ನಾವು. ಶಿವಮೊಗ್ಗ ಆದ್ರೆ ಎಲ್ಲರೂ ಬಾಡಿಗೆ ಪ್ಲೇಯರ್ ತರೋರು. ಆಮೇಲೆ ಶಿವಮೊಗ್ಗದಾಗ ಭಾರಿ ಹೆಸರು, 7th 9ಗೆ ನಮ್ಮನ್ನು ಮುಟ್ಟಂಗಿಲ್ಲ, ಹರಿಹರ ಟೀಮ್ ಮುಟ್ಟಂಗಿಲ್ಲ, ಅಷ್ಟು ಸ್ಪೀಡ್ ನಾವು. ಇವರೆಲ್ಲ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಪ್ಲೇಯರು ಅರ್ಧ ಗಂಟೆಗೆ ಮುಂಚೆ ಎಲ್ಲ ರನ್ನಿಂಗ್ ಮಾಡ್ತಿದ್ದೆ, ಎಕ್ಸಸೈಸ್ ಮಾಡಿ ರೆಡಿ ಆಗ್ಬಿಡ್ತಿದ್ದೆ. ಅವ್ರಿಗಿಂತ ಸ್ಟ್ಯಾಮಿನಾ ಜಾಸ್ತಿ ಆಗಕ್ಕೆ ನನಗೆ ಅದಕ್ಕೆ ಕಾರಣ. ಇವ್ರು ಬಂದು ಆಮೇಲೆ ಹಿಂಗೆ ಅನ್ಕೊಂತ ಬರೋರು, ನಾನು ಫುಲ್ ಅಲ್ಲರಿಗೆ ಸುಸ್ತಾಗಿರ್ತೈತಿ. ಆ ಸುಸ್ತಾದಾಗ ಮಾಡ್ತಿದ್ವಿ ಅಂದರೆ ಸ್ಟ್ಯಾಮಿನಾ ಹೆಚ್ಚಿಗೆ ಹಾಕಂತ ಹೋಯ್ತು ನನಗೆ. ಅದು ಆ ಡೆಡಿಕೇಶನ್, ಆ ಡಿಸಿಪ್ಲಿನ್ ನಿಮಗೆ ಹೆಲ್ಪ್ ಮಾಡಿದೆ ಈ ಇಂಡಿಯನ್ ಟೀಮ್. ಆಮೇಲೆ ಸುನಿಲ್ ಛೇತ್ರಿ ಕೂಡ ಹಂಗೆ, ಅವರು ಹಂಗೆ ಮುಂಚೆನೆ ಬರ್ತಾರೆ. ಅಷ್ಟು ದೊಡ್ಡ ಪ್ಲೇಯರ್ ಆಗಿದ್ರು ಇಂಡಿಯಾ ಕ್ಯಾಪ್ಟನ್ ಸುನಿಲ್ ಛೇತ್ರಿ ಬಂದು ಮುಂಚೆನೆ ವಾರ್ಮ್ ಅಪ್ ಮಾಡಿ ಎಲ್ಲ ಎಕ್ಸರ್ಸೈಸ್ ಮಾಡಿ ಆಮೇಲೆ ಅವ್ರ ಜೊತೆ ಹೋಗಿ ಲಾಸ್ಟ್ ಹೋಗ್ತಾರೆ ಅವರು ಒಳಗೆ. ನಾನು ನೋಡಿದೀನಿ ಅವರೆಲ್ಲ ಪ್ರಾಕ್ಟೀಸ್ ಮಾಡೋದು ಕಂಟ್ರಿವಾದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇದ್ದಾಗ ಆ ಥರ ಮಾಡೋರು. ಸ್ಟೇಟ್ ಸೆಲೆಕ್ಷನಿಗೆ ಕರ್ಕೊಂಡು ಹೋಗಿದ್ರು ನನಗೆ. ಎಲ್ಲ ಇವ್ರು ನೋಡಿದ್ವಿ, ಶಿವಮೊಗ್ಗದಾಗ ಹುಚ್ಚೆಬ್ಬಿಸ್ಬಿಟ್ಟಿದ್ದೀವಿ. ಶಿವಮೊಗ್ಗ ಟೂರ್ನಮೆಂಟ್ಗೆ ಅಲ್ಲಿ ಬೆಂಗಳೂರಿಂದ ಬಂದಿದ್ರು, ಇದರಿಂದ ಅದು ಐತಲ್ಲ ಫುಟ್ಬಾಲ್ ಅಸೋಸಿಯೇಷನಿಂದ ನಮ್ಮನ್ನು ನೋಡಿ ಭಾರಿ ನನ್ನ ಇನ್ನು ನನ್ನೊಬ್ಬನ ಸೆಲೆಕ್ಷನ್ಗೆ ಕರೆದಿದ್ರು. ಆಮೇಲೆ ಅಲ್ಲಿ ಹೋದಾಗ ಒಳ್ಳೆ ಚಾನ್ಸು ಸಿಕ್ತು. ಆಡ್ಬೇಕಾದ್ರೆ ಒಂದು ಬಾಲ್ ಹೊಡೆದ ಡಿರ್ಕಿ ಆಗ್ಬಿಡ್ತದೆ, ಗೋಲಿಗೆ ಹೋಗಲಿಲ್ಲ, ಅದು ಸರ್ಕೊಂಬಿಡ್ತೀವಿ. ಸ್ಕ್ರೂ ಜಾಸ್ತಿ ಆಗ್ಬಿಡ್ತು, ಅತ್ಲ ಜಾಸ್ತಿ ಬರ್ಬೇಕದು ಕಾಲು, ಇತ್ಲ ಜಾಸ್ತಿ ಆಗ್ತದೆ, ಪೋಲ್ಸ್ಬಿಟ್ಟು ಹೋಗ್ಬಿಡ್ತು 2 ಸತಿ. ಅಲ್ಲಿ ಅವನು ನಾನು ಯಾರು ರಾಮುಡು, ಇದು ರಾಮುಡುದಲ್ಲ, ಇದು ಇವನು ಯಾರು ಅಹ್ಮದ್ ಖಾನ್ ಅಮ್ಜದ್ ಖಾನ್. ನಾವು ಕೃಷ್ಣೋಜಿರಾವ್ ನಮ್ಮ ಪೈಕಿ ಅವನು ಕೃಷ್ಣೋಜಿರಾವ್, ಅವನು ಅಲ್ಲಿ ಆಡ್ತಿದ್ರು. ಆಡ್ಬೇಕಾರೆ ಅಮ್ಜದ್ ಖಾನ್ ರೇ ಚೋಡ್ನೋಕ ರೇ ಬಹುತ್ ಹುಷಾರ್ ರೇ ನಾನು ಅಮ್ಜದ್ ಖಾನ್. ಅವನು ಅಲ್ಲಿದ್ದ,
ಅವನು ನನ್ನ ಹತ್ರ ಬಾಲ್ ತಗೊಳಕ್ಕೆ ಆಗ್ತಿಲ್ಲ, ಫುಲ್ ಕವರ್ ಮಾಡಿ ಪಾಸ್ ಕೊಟ್ಟು ಹೋಗ್ಬೇಕು ಅವನು. ನನಗೆ ಇಲ್ಲಿ ಗೋಲ್ ಹೊಡೆಯೋಕ್ಕೆ ಚಾನ್ಸ್ ಸಿಗಲಿಲ್ಲ. ಅದು ಹೊಡೆದ ತಕ್ಷಣ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗಿದ್ರೆ ಸ್ವಲ್ಪ ದಿಮಾಕ ಜಾಸ್ತಿ ಇತ್ತು ನನಗೆ, ಜಂಬ ನಾನು ಭಾಳ ಹೆಂಗೆ ಅಂತ. ಅವಾಗ ಹೊಡೆದ ಅದು ಮಿಸ್ ಆಯ್ತು. ಅಲ್ಲ ಚೆನ್ನಾಗಿ ಮಾಡೋಕೆ ಒಂದೇ ಒಂದು ಗಂಟೆ ಆಡಿಸಿದ್ರು. ಆಮೇಲೆ ನನಗೆ ಸ್ಟ್ಯಾಂಡ್ ಬೈ ಕೊಟ್ಟರು. ನಾ ಸ್ಟ್ಯಾಂಡ್ ಬೈ ಕೊಟ್ಟರೆ ಬ್ಯಾಡ, ನಾ ಸ್ಟ್ಯಾಂಡ್ ಬೈ ಹೋದ್ರೆ ಹೊರಗೆ ಕುಂದಿರ್ಬೇಕು, ಇನ್ನೇನು ಐತಿ ಅಂತ ಕರ್ನಾಟಕ ಸ್ಟೇಟ್ ಟೀಮ್. ಅದಕ್ಕೆ ನಾನು ಬಿಟ್ಟೆ. ಇದಕ್ಕಿಂತ ಮುಂಚೆ ಮೈಸೂರಾಗೆ ಹುಚ್ಚೆದ್ದು ಹೋಗ್ಬೇಕು, ಹಂಗೆ ಆಡಿದ್ವಿ. ಇವನಿದಾನಲ್ಲ ರಾಮುಡು, ಬಂಗಿ ರಾಮುಡು, ಹೆಸರು ಕೇಳಿದ್ಯಾ? ಇಲ್ಲ. ಬಂಗಿ ರಾಮುಡು ಈ ಸ್ಟೇಟ್ನಾಗೆ ಟೀಮ್ಗಳು ಸ್ಟೇಟ್ ಟೀಮ್ ಟೂರ್ನಮೆಂಟ್ ಆಡ್ತಾರಲ್ಲ, ಆವಾಗ ಇಲ್ಲಿಂದ ಟೀಮ್ ಕರ್ನಾಟಕ ಟೀಮ್ ಒಯ್ದಿದ್ದ. ಅವ್ನು ಕ್ಯಾಪ್ಟನ್ ಅವಾಗ ಬಂಗಿ ರಾಮುಡು. ಅವನಿಗೆ ಕಂಟಿನ್ಯೂ ಎಲ್ಲ ಟೀಮ್ ಹೊಡೆದು ಅವನು ಚಾಂಪಿಯನ್ ಆಗಿ ಹೊರಗಡೆ ಫ್ರೀಸಿಗೆ ಆಡಿ ಬಂದರು ಬಂಗಿ ರಾಮುಡು. ಅವ್ರ ಟೀಮ್ ಬಂದಿತ್ತು ಎಲ್ಲರಡಿ, ಅದು ಅಲ್ಲ ಎಲ್ಲರಡಿ. ಅದು ಅವರು ಬಂಗಿರಾಮ್ ಅದೇ ಬೆಂಗಳೂರೇ. ಅವ್ರ ಸಾಮಾಜಿಕರು ಅದಾರ ಇಲ್ಲಿ. ಹೌದಾ? ಅವ್ರು ಕೇಳ್ತಾರಂತ ನನಗೆ, ಅವ್ರ ಹಳೆಯಂದ್ರು ಕೇಳ್ತಪ್ಪ ರಾಮು ಚೆನ್ನಾಗದ ನಾವು ಹಂಗೆ ಅಂತ. ಅವ್ರ ಮೇಲೆ ಬಿತ್ತು ಮ್ಯಾಚ್. ನಾ ಏನು ಹೇಳಪ್ಪ, ನಾನು ಬೆನ್ನತ್ತು ಬರೋಕೆ ನನಗೆ ಬೆನ್ನತ್ತು ಬರೋಕೆ ಹಿಡ್ಕೊಳ್ರಿ ಅವ್ನಿಗೆ ಹಿಡೀರಿ ಅನ್ಬೇಕು, ಹಂಗೆ ಆ ನಮೂನಿ ಆಟ. ಆಮೇಲೆ ಅಲ್ಲಿ ಬೆಂಗಳೂರಿಗೆ 2-3 ಮ್ಯಾಚ್ಗಳು ಗೆದ್ವಿ ಕಂಟಿನ್ಯೂ. ಆಮೇಲೆ ಮಂಡ್ಯದಾಗ ಎಲ್ಲ ಫೈನಲ್ ತನಕ ಬಂದು ನಮ್ಮಿಂದ ಆಮೇಲೆ ಲಾಸ್ಟಿಗೆ ಸೋಸೋರು. ಮಂಡ್ಯ ಅಲ್ಲಿ ರಾಮುಡು ಅದನ್ನಲ್ಲ ಬಂಗಿ ರಾಮುಡು, ಅವಾಗ ಒಳ್ಳೆ ಆಡ್ಬೇಕು. ಭಾಷೆ ಇದ್ನಲ್ಲ, ಗೊತ್ತಿದ್ದ ಭಾಷೆ, ಅದೇ ಅಲ್ಲಿ ಕುತ್ಕೊಂತಿದ್ರಲ್ಲ ಭಾಷೆ. ಅವನು ಅಮೀರ್, ಅವನು ಅವ್ರ ಅಣ್ಣ ಭಾಷೆ ಇದ್ದ. ಅವನು ಎಲ್ಲ ತಗೊಂಡು ಕ್ಲೀನಾಗಿ ಮೈಸೂರಿಗೆ ಹೋದ್ವಿ. ಅಲ್ಲಿ ಅವರೇ ಹೋದ್ಸತಿ ಹೋಗಿದ್ವು ಹಿಂದಿನ ವರ್ಷ. ಅವಾಗ ಈ ರೈಲ್ವೆ ಟೈಮು ಅವು ಇವಕ್ಕೆ ಚಪಾಟಿಗಳನ್ನು ಹೊಡೆದ್ಬಿಟ್ಟಿವಿ, 3 ಗೋಲ್ ಎಲ್ಲ ಕಳಿಸಿದ್ವಿ. ಈ ಸತಿ ಹೋದಾಗ ಫಸ್ಟಿಗೆ ಸಿಕ್ಬಿಡ್ತದು, ಗೋಲ್ ಆಗ್ತಾ ಇಲ್ಲ. ಅವಾಗೆಲ್ಲ ಒಂದೇ ಹಾಫು, 2 ಹಾಫ್ ಇಲ್ಲ, 1 ಹಾಫು. ಇವು ಹಾಫ್ ಮಿಂಚಿದ್ದವನು, ಒಳ್ಳೆ ಪಾಸಿಂಗ್ ಕೊಡೋಣ ಅವನು. ಭಾಷೆ ರನ್ನಿಂಗ್ ಎಲ್ಲ ಸ್ಟ್ಯಾಮಿನಾ ಕಮ್ಮಿ ಇತ್ತು ಅವನಿಗೆ, ರನ್ನಿಂಗ್ ಬಾಲ್ ಫುಟ್ವರ್ಕ್ ಚೆನ್ನಾಗಿತ್ತು. ಅದನ್ನು ಫಾಸ್ಟ್ ಕೊಡೋಣ. ನಮಗೆ ಬಾಲೇ ಬರ್ತಾಯಿಲ್ಲ ಮುಂದಕ್ಕೆ, ಗೋಲ್ ಹೆಂಗೆ ಹೊಡಿಬೇಕು? ಅವಾಗೆಲ್ಲ ಈಜಿ ಪಜಿ ರಾಜು ಪಾಜು ಎಲ್ಲರೂ ಇದು ಬಂದಿದ್ರು. ನಾನು ಹೇಳಿದೆ, ಭಾಷೆ ನೋಡಪ್ಪ ನೀನು ಹಿಂಗಾದ್ರೆ ನಾನು ಹೊರಗೆ ಕುಂದಿಸ್ತೇನೆ ಅಂದ. ಅದಕ್ಕಿಂತ 1 ವರ್ಷ ದೊಡ್ಡನೇ ಅವನು, ಚೆನ್ನಾಗಿ ಆಡ್ತಿದ್ದ, ಈ ಸ್ಟ್ಯಾಮಿನಾ ಇದ್ದಿಲ್ಲ ಅವನಿಗೆ. ಆಮೇಲೆ ಅವನಿಗೆ ಹೇಳಿದೆ, ನೋಡಪ್ಪ ಈಗ ನೋಡಿ ಹೋದ ಸತಿ ಬಂದಾಗ ಒಂದೇ ಸತಿ 3 ಸತಿ ಗೋಲ್ ಹೊಡೆದು ಕಳಿಸಿದ್ವಿ, ನೀವು ಒಂದು ಬಾಲ್ ನೀನು ಇಲ್ಲಿಂದ ಬಿಡೋಂಗಿಲ್ಲ ಅಂದ್ರೆ ನೀನು ಏನು ಮಾರೇನ ಅಂತ. ಇಲ್ಲ ಇದೊಂದು ಸತಿ ಪೂರ್ತಿ ಆಡಿದ. ಅವತ್ತಿನ ದಿವಸ ಡ್ರಾ ಮಾಡಿಸಿದ್ರು, ಟಿಕೆಟ್ ಮ್ಯಾಚಸ್ಸಲ್ಲಿ ಮೈಸೂರಾಗ ಡ್ರಾ ಮಾಡಿಸಿದ್ರು. ಮತ್ತು ನೆಕ್ಸ್ಟ್ ಆಡ್ಬೇಕಲ್ಲ, ನೋಡಿದೆ ಅರ್ಧ ಗಂಟೆ ಮಟ್ಟ ಮತ್ತು ಅದೇ ಆಟ ನಾನು ರೆಫ್ರಿಗೆ ನಾನು ಪ್ಲೇಸ್ ಚೇಂಜ್ ಮಾಡಿಸ್ಕೊಂತ ಸರ್ ಅಂತ ಹಿಂಗಂದೆ. ನೆನೆಸಿದ್ರು. ಅಟೋದು ಮಜ್ಜಿಗೇರು ವಿಜಿ ಗಾಣಿಗರವರು, ಅವನು ಬಂದ. ಹಂಗೆ ತಯಾರಾಗ್ರಪ್ಪ ಅಂತ ಹೇಳಿದ್ದೆ, ನೀವು ಹೊರಗೆ ಕುಂದಿಸ್ತೇನೆ ಅಂತ. ಅವರೆಲ್ಲ ತಯಾರಾದರು, ಎಷ್ಟು ಜನ ತಯಾರು ನೋಡಿದೆ. ವಿಜಿ ಬಂದ, ಇನ್ನೊಬ್ಬನೇ ಬಂದ. ಅಂದೆ ಯಾರು ಬರಬೇಡ್ರಿ ಅಲ್ಲೇ ಇರಂದೆ. ರಾಜು ಬರ ಅಂದೆ, ಅವ್ನು ರೆಡಿಯಾಗಿದ್ದಿದ್ದ. ಇವ್ರಿಗೆ ಹೊರಗೆ ಕುಂದಿಸಿ ಎಲ್ಲರಿಗೂ ಸೀನಿಯರ್ ಬಂದು ಅವನು ನಮ್ಗೆ ತಿನ್ನಕೊಂಡು ಹೆಸರು ಅವನು ರಾಜು ಬಂದ. ರಾಜು ನೀವು ಸೆಂಟ್ರ್ ಫಾರ್ವರ್ಡ್ ರೇಟ್ ಔಟ್ ಆಡು, ನಾನು ಆಡ್ತೇನೆ, ಹಾಫ್ ಆಡ್ತೇನೆ ಒಬ್ಬನೇ. ಅವ್ನು ಬಂದು 10 ನಿಮಿಷಕ್ಕೆ ಹಂಗೆ ಗೋಲ್ ಹೊಡೆದ್ವಿ. 2 ಬಾಲ್ ಕಿತ್ತು ಕೊಡ್ಬೇಕಲ್ಲ, ಅವಾಗ 2 ಹಾಫ್ ಎಲ್ಲ ಒಂದೇ ಹಾಫ್ ಇತ್ತು. ಹಂಗಾಗಿ ಅಲ್ಲಿ ಅವರು ಎದುರು ಬಿಟ್ರು ಅವರು. ಅಲ್ಲಿ ಯಾರು ಬಂಗಿ ರಾಮುಡು. ಆಮೇಲೆ ಅವ್ರ ಟೀಮ್ ಬಂತು, ಅವನ್ನೂ ಹೊಡೆದಿದ್ವಿ. ವಾಮನ್ ಗೋಲ್ ಕೀಪರ್ ವಾಮನ್ ಮೂರ್ತಿ ಅಂತ, ನೀನು ನೋಡಿಲ್ಲ, ಅವನು ಬೆಂಗಳೂರಿಗೆ ಹೋಗಿ ಅಲ್ಲೇ ಸತ್ತ. ಅವನು ಏನು ಮಾಡ್ದ, ಬಾಲ್ ಬಂದಾಗ ಡೈ ಹೊಡ್ಯಕ್ಕೆ ಹೋಗಿ ಪೋಲಿಗೆ ಹೋಗಿ ಹೊಡೆದು ತಲೆಗೆ ಹೊಡೆದ್ಬಿಟ್ಟು 2-3 ಬಾಲ್. ಗೋಲ್ ಕೀಪರ್ಗೆ ಇಂಜುರಿ ಆಯ್ತಾ? ಅವಾಗ ಇಂಜುರಿ ಆಗಿಬಿಡ್ತು. ಇವ್ರ ಮೇಲೆ ಆಡ್ಬೇಕಾರೆ ಎಲ್ಲಡಿ ಮೇಲೆ. ಅವ್ರ ಗೋಲ್ ಕೀಪರ್, ನಮ್ಮ ಗೋಲ್ ಕೀಪರ್ ಅವನು ಇಂಜುರಿ ಆಗ್ಬಿಡ್ತು. ಅವೆರಡು ಒಂದು 5 ರಾತ್ರಿ ಈಗ ಬೇರೆ ಗೋಲಿನೂ ಇಲ್ಲ. ಮಾಂತ ಅಂತ ಬಂದಿದ್ದ, ಸತ್ತ ಅವನು ಚಲೋ ಅದು. ಅವ್ನು ನಿಲ್ಸ್ಕೊಂಡ್ವಿ ಅಲ್ಲಿ, ಫುಲ್ ಬ್ಯಾಕ್ ಟೈಟ್ ಮಾಡಿ ನಿಲ್ಸ್ಕೊಂಡ್ವಿ. ಅವನು ಗೋಲ್ ಕೀಪರ್ ಇಲ್ದಕ್ಕೆ ನಾವು ಸೋತ್ವಿ ಎಲ್ಲರಡಿ ಮೇಲೆ. ನಾನು ಬೆನ್ನು ಹತ್ತಿ ಬಿಡೋದು ಸಿಕ್ಕಿದ್ದಿಲ್ಲ ನಾನು ಅವ್ರಿಗೆ. ಹಂಗೆ ಎಲ್ಲರಡಿ ಮೇಲೆ ಆಡಿದ್ದು. ನನಗೆ ಎಲ್ಲರೂ ಆಶ್ಚರ್ಯ. ಬೆಂಗಳೂರಿಂದ ಬೇಕಾದಷ್ಟು ಇವು ಇದು ಯಾವುದು ಟೂರ್ನಮೆಂಟ್ ಆಗುತ್ತಲ್ಲ,
ಬೆಂಗಳೂರಾಗ ಎಂಥದ್ದು ಎ ಡಿವಿಷನ್ ಸೂಪರ್ ಡಿವಿಷನ್. ಇಲ್ಲಿ ಟೂರ್ನಮೆಂಟ್ ನಡೀತಿತ್ತಲ್ಲ, ಇಲ್ಲಿಂದ ಎಲ್ಲ ಯಾವ ಎ ಡಿವಿಷನು ಬಿ ಡಿವಿಷನ್ ಎಲ್ಲ ಹೋಗಿದ್ವಲ್ಲ, ಅಲ್ಲಿನ ಕಂಟಿನ್ಯೂ ಹೊಟ್ಬಿಟ್ವಿ 2 ರೌಂಡು. ಅವು ಏನು ಇಂಗ್ಲೀಷ್ ಪೇಪರ್ನಾಗ ತಪಾಸ್ ಹರಿಹರ ಅಂತ ಹಾಕ್ಯಾರ. ಇಲ್ಲಿ ಹರಿಹರದಾಗ ಭಾಷಣ ಮಾಡ್ಬೇಕಾರೆ ಹರಿಹರ ಅಂತ ಗೊತ್ತಿದ್ದು ಜನಕ್ಕಷ್ಟೇ. ಇಡೀ ಕರ್ನಾಟಕ ಹರಿಹರ ಎಲ್ಲಿ ಐತೆ ಅಂತ ಗೊತ್ತಾಗಿತ್ತು ಫುಟ್ಬಾಲಿಂದ ಅಂತ ಭಾಷಣ ಮಾಡೋದು. ಇಲ್ಲ ಕಾಲೇಜ್ನಾಗಲ್ಲ ಹಿಂಗೆ ಅಷ್ಟರ ಮಟ್ಟಿಗೆ ಮೈಸೂರಾಗ ಟಿಕೆಟ್ ಮ್ಯಾಚಸ್ ಆಡಿದ್ವಿ ನಾವು. ನಮ್ಮ ಎಲ್ಲರೂ ಪ್ರಾಣ ಕೊಟ್ಟಾಡೋರು. ನಾನು ಆಟ ಚೆನ್ನಾಗಿರ್ಬೋದು ಅಷ್ಟೇ ಹೊರತು ಎಲ್ಲರೂ ಹೊಟ್ಟೆ ಉರ್ಸ್ಕೊಂಡಾರು. ನಾನು ಏನು ಬೈದ್ರು ಬೇಯಿಸ್ಕೊಂಡಾರು. ಇದ್ರ ಉತ್ತರ ಕೊಡ್ತಿದ್ದಿಲ್ಲ. ಹಂಗಾಗಿ ರಾಜೀವ್ ಬಂತ 2 ಗೋಲ್ ಹೊಡೆದು ವಿನ್ ಆದ್ವಿ. ಅವನಿಂದ ಇವ್ನು ಹೋಗ್ಬಿಟ್ಟ ಹೊರಗೆ ಕಳ್ಸಿದ್ಕೆ ಹೋಗಿ ಭಾಷೆ ಅಂತ. ಮೈಸೂರು ಬೆಂಗಳೂರು ಅವು ಯಾವ ಎಲ್ಲರೂ ಹೆದರ್ತಾರೆ ನಮ್ಮನ್ನು ನೋಡಿದ್ರೆ. ನಿಮಗೆ ಇಷ್ಟವಾದ ಪ್ಲೇಯರ್ ಯಾರು ಸರ್? ನನಗೆ ನಮ್ಮ ಗಂಗಾಧರ ಮೊದಲೇರು ನನಗೆ ನನ್ನ ಗುರು, ಅವರೇ ನನಗಿಷ್ಟ. ನನ್ನ ಬಿಟ್ಟು ನನ್ನ ಜೂನಿಯರ್ ಯಾರಪ್ಪ ಅಂದ್ರೆ ರಾಜು ಇಷ್ಟ. ಯಾರು ಹೇಳಿ? ರಾಜು ಮೊದಲೇರು ರಾಜು ಇದಾರ ಅವರ ದೊಡ್ಡಪ್ಪನ ಮಗ ಅವನು. ಇವನೇನು ಹೇಳಿದಲ್ಲ ವೆಂಕಟೇಶ್, ಇವನಿದನಲ್ಲ ಶಿವಣ್ಣನ ಮಗ ಕಟ್ಗಿ ಅವ್ರ ಅವರ ದೊಡ್ಡಪ್ಪನ ಮಗ ರಾಜು, ಮೊದಲೇರು ರಾಜು. ಅವ್ರು ಲೇಬರ್ ಕಾಲೋನಿಯಲ್ಲಿ ಇದ್ರಲ್ಲ? ಲೇಬರ್ ಕಾಲೋನಿಗೆ ಇದ್ದಿಲ್ಲ, ಇಲ್ಲೇ ಲೇಬರ್ ಕಾಲೋನಿಗೆ ಇದ್ದ. ಇಲ್ಲಿ ಮಾಡ್ಯಾನ ಮನೆ. ಈಗ ಬೆಂಗಳೂರಲ್ಲಿ ಇದಾರೆ ಅವರು? ಇಲ್ಲ, ಇಲ್ಲೇ ಬಂದಾರೆ ಅನ್ಸುತ್ತೆ ಅವರು. ಇಲ್ಲೇ ಅದಾನೀಗ. ಹೌದಾ? ಅವನು ಲವ್ ಮ್ಯಾರೇಜ್ ಆಗಿದ್ದ ಅಂದೆಲ್ಲ, ಇಲ್ಲೇ ಅದಾನೀಗ. ಅವ್ನು ಹೇಳ್ತೀನಿ ಇಲ್ಲೇ ಅದಲ್ಲ. ಅವನಿದ ಮಕ್ಕಳು ಲಗ್ನ ಮಾಡಿಕೊಟ್ಟಿದ್ದಾನೆ. ಅವನು ಒಳ್ಳೆ ಪ್ಲೇಯರು. ಅವ್ನು ಲೆಫ್ಟು ರೈಟ್ ಎಲ್ಲ ಚೆನ್ನಾಗಿ ಭಾರಿ ಸ್ಮೂತ್ ಜನ ಅವು. ಅವರೇ ನನಗೆ ಮನಸ್ಸ ಹಿಡಿಸಿದ್ರು ಜೂನಿಯರ್ ಒಳಗೆ. ನನ್ನ ಗುರು ಗಂಗಾಧರ ಮೊದಲೇರು. ಯಾವೊಬ್ಬರಿಗೆ ಫೋನ್ ಮಾಡ್ತಿದ್ದಿಲ್ಲ. ಯಾರು ಎಷ್ಟರ ಓದಿಲ್ಲ, ಎಷ್ಟರ ಬಿಡಲಿ, ಅವ್ರನ್ನ ಎಲ್ಲರೂ ಕರ್ಕೊಂಡು ಹೋಗೋರು ಎಲ್ಲ ಕಡೆಗೆ. ಅವಾಗ ಎಂ ವಿಜಯನ್ ಅವರೆಲ್ಲ ಇದ್ದಿಲ್ಲಲ್ಲ ಇಂಡಿಯಾ ಟೀಮಲ್ಲಿ? ಯಾರು? ಅದಕ್ಕಿಂತ ಮುಂಚೆದಿದ್ದು ಇದು ನೀವು ಹೇಳ್ತೀರಾ ಕೃಷ್ಣಜೀರಾವ್, ಅವನಿಗೆ ಕ್ಯಾಪ್ಟನ್. ಕೃಷ್ಣಜೀರಾವ್ ಕ್ಯಾಪ್ಟನ್. KSF ಅಲ್ಲಿ ಇದ್ರಲ್ಲ ಅವರು, ದೊಡ್ಡ ಆಳು. ಅವರು ತೀರ್ಕೊಂಡ್ರಲ್ಲ? ಅವರು KSF ಪ್ರೆಸಿಡೆಂಟ್ ಆಗಿ ತೀರ್ಕೊಂಡಿರ್ತಾನೆ ಅವರು. ಗೊತ್ತಿಲ್ಲ ಒಟ್ಟು ನನಗೆ. ಬೆಂಗಳೂರಲ್ಲಿ ಇದ್ರತಾನೆ ಅವರು? ಬೆಂಗಳೂರು. ಆಮೇಲೆ ಅಮ್ಜದ್ ಖಾನ್ ಅವರು ಅದೇ ಟೀಮ್ನಾಗ ಇದ್ರು. ಇವನು ಕೌಶಲ್ ರಾಮ್. ಆಮೇಲೆ ಇನ್ನೊಬ್ಬರು 2 ಇದ್ರಪ್ಪ. ದಾದಾ ಪೇರ್ ನಮ್ಮ ಲೆವೆಲ್. ನಾವು ದಾದಾ ಪೇರೇನು ಫುಲ್ ಬ್ಯಾಕ್ ಆಡ್ತಿದ್ದ ಅಷ್ಟೇ. ಅವ್ನು ಚೆನ್ನಾಗಿ ಬಾಲ್ ಹೈಟ್ ಇತ್ತು, ಬಾಲ್ ತೆಗಿತಿದ್ದ, ನೈಸ್ ಕಟಿಂಗ್ ಅವನು. ಅಮ್ಜದ್ ಖಾನು ಇವರು ಆ ಥರ ಕೃಷ್ಣಜೀರಾವ್ ಆದಮೇಲೆ ಲೆಫ್ಟ್ ಔಟ ರೈಟ್ ಆಡ್ತಿದ್ದ ಇವನು. ಏನು ಹೆಸರಿತ್ತಲ್ಲ ಈಗ ಹೇಳಿದ್ನಲ್ಲ, ಅಮ್ಜದ್ ಖಾನ್ ಅಲ್ಲ ಅಮ್ಜದ್ ಖಾನ್ ಅಲ್ಲ, ಇವನು ಖಲೀಲ್. ಇಲ್ಲ, ಹಿಂದೂ ಇವನು, ಕ್ರಿಶ್ಚಿಯನ್ ಹಿಂದೂ ಇರ್ಬೇಕು ಅವನು. ಭಾಳ ಚೆನ್ನಾಗಿ ಆಡ್ತಿದ್ದ. ನಾ ಹೇಳಿದೆ ತುಕಾರಾಮ್ ಬಾಲ್ ಮುಟ್ಟ ಕೊಡಬಲ್ಲೆ, ಬಾಲ್ ಸಿಕ್ಕ ತಕ್ಷಣ ಕೆಲಸ. ಅವ್ನ ಕಾಲಾಗಿನ ಬಾಲ್ ಹೋಗ್ಬೇಕು ಅಷ್ಟೇ, ನೀನು ತಪ್ಸಕ್ಕೆ ಹೋಗ್ಬೇಡ. ತುಕಾರಾಮ್ ಕೋಳಿ ಇದ್ದಂಗೆ ಅಲ್ಲಿ ಮನೆ ಐತಿ ಈಗ, ಅಲ್ಲಿ ಇದ್ರಾಗದ ಅಮರಾವತಿ ಇದು ಅದು ಊರು ಗುತ್ತೂರು ಅಲ್ಲಿ ಬಿಡಂಗಿಲ್ಲಲ್ಲೇ ಅಂತಿದ್ದ. ಬಿಡಂಗಿಲ್ಲ, ಬಾಲೇ ಬಿಡಂಗಿಲ್ಲ. ಹಂಗೆ ಹುಡ್ರು ಮತ್ತು ಅವ್ರಿಗೆಲ್ಲ ಪಾಸ್ ಕೊಡೋದು ಗೊತ್ತಿಲ್ಲ, ಬಾಲ್ ತೆಗಿಯೋದು ಗೊತ್ತಷ್ಟೇ. ಅಂಥವ್ರಿಗೆ ಅಂಥದ್ದೇ ಮಾಡಿ ಜಡ್ಜ್ಮೆಂಟ್ ಮಾಡ್ತಿದ್ದೆ. ಭಾಳ ಚೆನ್ನಾಗಿ ಎಲ್ಲ ಬೆಲೆ. ಇವಾಗ ಸರ್ ಹರಿಹರ ಅಂದರೆ ನೀವು ಫುಲ್ ಫೇಮಸ್ ಆಗಿರೋದೇ ಫುಟ್ಬಾಲಿಂದ. ಫುಟ್ಬಾಲ್ ನಿಮಗೆ ಹೆಸರು ಎಲ್ಲ ಕೊಟ್ಟಿದೆ, ರೆಸ್ಪೆಕ್ಟು. ಹೌದಪ್ಪ, ಈಗೂ ಅಂತಾರೆ ನಮ್ಮ ಜನ ನಾಚ್ತಾರೆ ನನ್ನ ನೋಡಿ, ದೂರದಿಂದ ಖುಷಿ ಪಡ್ತಾರೆ. ಇನ್ನು ಹೆಂಗೆ ಓಡಾಡ್ತಾನೆ ನೋಡಲಿ, ಅವನು 80 ವರ್ಷ ಆಗೈತೆ, ಹೆಂಗೆ ಓಡಾಡ್ತಾನಲ್ಲ ಅಂತಿರ್ತಾರೆ. ನಾನು ಓಡಾಡೋದು ಹಂಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮುಸ್ಲಿಮ್ಸ್ ಇದ್ರಲ್ಲ ಬಂದು ಹಚ್ಕೊಂತವೆ, ಕ್ಯಾದದ ಈಗ ನನಗೆ ಸಂಧಿವಾತ 89ನೇ ಐತೆ ಅಂತ 90 ಐತೆ ಅಂದರು. ಈಗ ಸಂಧಿವಾತ ಕತ್ಕೋ, ಈಗ ಆಯುರ್ವೇದಿಕ್ ಇದಕ್ಕೆ ನಾನು ಹಳ್ಳಿಗೆ ತಗೊಂತದನ್ನು ಆರಾಮದಾನೆ. ನನಗೇನಪ್ಪ ವರ್ಷ ಟೂರ್ನಮೆಂಟ್ ಆಗ್ಬೇಕು ಅನ್ನೋದು ನಾನು ಆಸೆ ಇಟ್ಕೊಂಡೇ. ದುಡ್ಡು ಐತೆ, ಮಾಡಿರೋದಾರ. ಒಬ್ರು ಯಾರು ನಮಗೆ ಈಗ ನಮಗೆ ತಲೆ ಓಡಲ್ಲ, ಜ್ಞಾಪಶಕ್ತಿ ಯಾರು ಹೇಳಿದ್ರೆ ಒಂದು ಗಂಟೆ ಮೇಲೆ ಗೊತ್ತಾಗತ್ತದ ಅಂತ. ಈಗ ಟೂರ್ನಮೆಂಟ್ ಮಾಡೋದಕ್ಕೆ ನಿನಗೆ ಎಷ್ಟನೇ ಇಸ್ವಿಲಿ ಅಂಕಲ್ ನೀವು? 46.
ಅದಕ್ಕಿಂತ ಮುಂಚೆ 1946. ಬ್ರಿಟಿಷರು ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ರಂತೆ. ಹೌದು, ಮುಂಚೆ. ಅದ್ರ ಬಗ್ಗೆ ಗೊತ್ತಾ ಏನಾದ್ರು? ಅವರು ಫುಟ್ಬಾಲ್ ಆಡೋದು ಎಲ್ಲ ಇರೋದಕ್ಕೆ ಈ ಶಿವಮೊಗ್ಗ ರೋಡ್ನಾಗ ಬೈಪಾಸ್ ಐತಲ್ಲ, ದಾವಣಗೆರೆ ಹುಬ್ಳಿ ಕಡೆ ಅಲ್ಲೇನೆ ಒಂದು 20,000 ಮಿಲಿಟ್ರಿ ಇತ್ತಂತೆ ಬ್ರಿಟಿಷರದು. ಜರ್ಮನ್ಸ್, ಬ್ರಿಟಿಷ್ ಅಲ್ಲ, ಅವ್ರು ಜರ್ಮನ್ ಅವರು ಯಾರೋ ಒಟ್ಟು ಅಲ್ಲಿದ್ದರು. ಅಲ್ಲಿ ನಮ್ದು ಹೋಟ್ಲು ಇತ್ತು ನಮ್ಮ ಅಪ್ಪರ ಕಾಲದಾಗ. ಆಮೇಲೆ ಇಲ್ಲಿ ಗುತ್ತೂರ್ ಹತ್ರ ಟ್ಯಾಂಕ್ ಇತ್ತು, ಗಣಪತಿ ದೇವಸ್ಥಾನ, ಅಲ್ಲಿ ಒಂದು 20,000 ಇತ್ತು. ಜರ್ಮನ್ ಏನೇನು ಅವರು ಅಲ್ಲಿ ನಾವು ಹೋಟ್ಲು ಅದ್ರಾಗ ಇದ್ವಿ. ನಾವು ಮಾಡ್ತಿದ್ವಿ. ಅಲ್ಲಿ ಗಲಾಟೆ ಆಗಿ ಇಲ್ಲಿ ಬಂದು ಕುಡಿದು ಗಲಾಟೆ ಮಾಡೋದಕ್ಕೆ ಹೊಡೆದು ಬಿಟ್ರು ನಮ್ಮ ತಂದೆಯರು. ಸಣ್ಣ ನಾನು ಗೊತ್ತಿಲ್ಲ ನನಗೆ, ಹೊಡೆದಿದ್ರಂತ. ಅವಾಗ ಇಲ್ಲಿ ಅಲ್ಲಿರೋ ನಮ್ಮದು ಹೋಟ್ಲಿಗೆ ಬೆಂಕಿ ಹಚ್ಚಿದ್ರು ಬ್ರಿಟಿಷರು. ಅವ್ರು ಯಾರಾದ್ರೆ ಮಿಲಿಟ್ರಿಯರು. ಅದು ಹಂಗಾಗಿ ಇಲ್ಲಿ ಫುಟ್ಬಾಲಿಂದು ಹುಚ್ಚು ಹಚ್ಚೈತಿ. ಆಮೇಲಿಂದ ಆಟಗಳು ಏನಿರ್ತಲ್ಲ ಅವು ಹುಚ್ಚು ಫುಟ್ಬಾಲಿಂದ ಅಲ್ಲಿಂದ ಇಲ್ಲಿಂದ ಚನ್ನಬಸವರ ಅಪ್ಪ, ಮುರುಗೇಶ್ವರ ಅಪ್ಪ ಫುಟ್ಬಾಲ್ ಅವರು ಆಡ್ತಿದ್ರು. ಆಮೇಲೆ ಬುಡನ್ ಸಾಬ್ ಅಂತಂದು ನಮ್ಮ ಅವರು ಅರ್ಗೇರ್ ಹೆಚ್ಚು ಕಮ್ಮಿ ಅವರು ಆಡ್ತಿದ್ರು. ಇದ್ರ ಹಳೆ ಪ್ಲೇಯರ್. ಆಮೇಲೆ ಗಂಗಾಧರ ಮೊದಲೇರ ಅವ್ರ ಅಪ್ಪನ ಫುಟ್ಬಾಲ್ ಪ್ಲೇಯರ್ ಆದರು. ಇದೇ ಊರಾಗ. ನಿಮ್ಮ ಡ್ಯಾಡಿನೂ ಫುಟ್ಬಾಲ್ ಆಡ್ತಿದ್ರ? ಇಲ್ಲ, ನಮ್ಮ ಡ್ಯಾಡಿಗೂ ಒಂದು ಕಾಲು ತೆಳಗಿತ್ತು. ಅವ್ರು ಕುಸ್ತಿ ಹೇಳಿ ಅವ್ರಿಗೆ ಕುಸ್ತಿ. ನನ್ನ ದಿವಸ ಒಂದು ಬಿಲ್ಲಿ ಕೊಟ್ಟು 100,000 ಸಹ ಮಾಡಿಸೋರು. 10 ವರ್ಷಕ್ಕೆ ನಾನು ಎಷ್ಟು ಹೆಣ್ಮಕ್ಳು ಪಾಪ ಮಾಡಿದ್ರು. 10 ವರ್ಷಕ್ಕೆ ಸತ್ತೋಗ್ಬಿಟ್ರು. ಕ್ಯಾನ್ಸರ್ ಆಗಿತ್ತು, ಗುಳ್ಳಿಯಾಗಿ ಅದೇ ಕಾಲಿಗೆ ಸತ್ತೋಗ್ಬಿಟ್ರು. ಇವರು ರೇವಣ್ ಸಿದ್ದಪ್ಪ ಅವರೆಲ್ಲ ನಮ್ಮ ಮುಂದೆ ಹುಡ್ರು. ನಾವು ಹೊಲ ಕರೆದು ಆಟ ಕಳಿಸ್ತಾರೆ ನಾವು. ರೇವಣ್ ಸಿದ್ದಪ್ಪ ಅವ್ರಿಗೆ ಹೊರ ಕರೆದು ಏನಪ್ಪ ಆಟ ಆಡ್ಬೇಕು ಬಾರೋ ಅಂತಂದು. ಚಪ್ಪಲಿ ಇದ್ದಿಲ್ಲ ಅದಕ್ಕೆ. ಟೈಮ್ ಅವ್ರಿಗೆ ಕೂಡ್ಬೇಕಂತ ಚೆನ್ನಾಗದಾರೆ. ಈಗೇನು ಬೇರೆ ಆಗಿದ್ದಾರೆ, ಆರಾಮಾದ ಕೌನ್ಸಿಲರ್ ಆಗಿದ್ದಾನೆ. ನಮಗೆ ಗೌರವ ಕೊಡ್ತಾರ ಪಾಪ. ಅವ್ರಿಗೆ ಅವ್ರು ಅಣ್ಣ ತಮ್ಮಂದ್ರೆ ಅವ್ರಿಗೆ ಸಂಬಂಧ, ನಮಗೇನು ಸಂಬಂಧ? ಅವನು ನಮಗೆ ಚನ್ನಬಸದಲ್ಲ, ನಾವು ಫುಟ್ಬಾಲ್ ಪ್ಲೇಯರ್. ಅವನಿಗೊಬ್ಬ ನನಗೆ ಆಸೆ. ನೈಸ್ ಕಟಿಂಗ್ ಚಂಬೆದ ಮೇಲೆ ಒಬ್ಬನಿಗೆ. ಅವನು ಜೂನಿಯರು. ಅವ್ರ ಅಣ್ಣ ಜಯಣ್ಣ ಅಂತ ಇಂಜಿನಿಯರ್ ಇದ್ದರು ಅವರು. ಅವರು ನನ್ನ ಜೊತೆಗೆ ಆಡೋರು. ಏನು ಟರ್ಕಿ ಅವ್ರಿಗೇನು ದೊಡ್ಡ ರುದ್ರಣ್ಣ ಅಂತ ಅವರು ಟರ್ಕಿ ದುಬ್ ಹೊಡೆಯತ್ತ. ಚನ್ನಬಸ ಒಬ್ಬನೇ ಆಟಗಾರ ಅವ್ರ ಮನ್ಯಾಗ, ಒಳ್ಳೆ ಆಟಗಾರ ನಮ್ಮ ಚನ್ನಬಸ. ಮುರುಗೇಶಿ ಪರ್ಗೇಶಿ ಇನ್ನುಳ್ಕೆರೆ ಏನಿದ್ರಲ್ಲ ಪ್ರಾಕ್ಟೀಸ್ ಇದ್ದರೆ ಅವ್ರಿಗೆ ಆಟ, ಇಲ್ಲ ಆಗಂಗಿಲ್ಲ. ಇವನು ಟೆಕ್ನಿಕ್ ಇತ್ತು. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಾ ಇವಾಗ? ಎಲ್ಲ ಫ್ರೆಂಡ್ಸ್ಗಳು ಸತ್ತೋಗಿದಾರಪ್ಪ. ಇವನು ಸಣ್ಣ ಚಂಬಸ್ಯ. ನನ್ನ ವಾರ್ಗ್ಯಾರ ಇದ್ದಾರೆ ಸುಭಾಷ್, ಬೊಂಗಳಿ ಸುಭಾಷ್. ಆಮೇಲೆ ಕೃಷ್ಣ ಸಾ ಭೂತೆ ಬ್ರಂಡಿ ಅಂಗಡಿ ಸಾವುಕಾರ, ನನ್ನ ವಾರ್ಗ್ಯಾರ, ನನ್ನ ವಯಸ್ಸು ಅವರೆಲ್ಲ. ಇವರು ಅಮ್ಜದ್ ಖಾನ್ ಅವರು ಖಲೀಲ್ ಅವ್ರ ಜೊತೆ ಆಡಿದ್ದೀರಾ? ನೀವೆಲ್ಲ ಆಡಿದ್ದೀರಾ ಅವ್ರ ಜೊತೆ? ಅಮ್ಜದ್ ಖಾನ್ ಎಲ್ಲಿ ಬೆಂಗಳೂರಿಗೆ ಶಿವಮೊಗ್ಗಕ್ಕೆ ಬರೋರು ಬಾಡಿಗೆ, ಮೈಸೂರಿಂದ ತಗೊಂಬರೋರು. ಹೇಳಿದ್ನಲ್ಲ 9th 7th ನಮ್ಮನ್ನು ಹೊಡಿಲಿಯಲ್ಲಿ ಅವನು. ಆ 11th ಆಯ್ತಲ್ಲ ಅದಕ್ಕೆ ಅವ್ರು ಬುದ್ಧಿವಂತಿಕೆ ಮಾಡೋರು ಅವರೆಲ್ಲ. ನಾವು ಅಮ್ಜದ್ ಖಾನ್ ಇದ್ನಲ್ಲ ಅವ್ನು ಬೆಂಗಳೂರಾಗ, ಮೈಸೂರಾಗ, ಕ್ಯಾರೇ ಚೋಡ್ ನೌಕರ್ ಎಸ್ಕೋ ಚೋಡ್ ನೌಕರ್ ಅಂತ ಹೇಳೋಣ. ಅವನಿಗೆ ಮುಂದೆ ಬಿಡಬಾರ್ರಿ ಅಂತಂದು ಅಮ್ಜದ್ ಖಾನ್. ಅವ್ರಿಗೆಲ್ಲ ಗೊತ್ತು. ಸ್ಟಾಪ್ ವರ್ಡ್ನಾಗ ನಾವು ಈಗ ನೆನಪು ಬಂತು. ಸ್ಟಾಪ್ ವರ್ಡ್ನಾಗ ಕಂಟಿನ್ಯೂ 3 ಸತಿ ಹೊಡೆದ್ಬಿಟ್ವಿ 3 ಟೀಮಿಗೆ. ಅವಾಗ ಭಯಂಕರ ಹೆಸರಾಗಿ ಸ್ಟಾಪ್ ವರ್ಡ್ನಾಗ. ಹಳ್ಳಿ ಟೀಮ್ ಇದು ಹೆಂಗೆ ಹೊಡಿತಿದ್ರು. ಹಳ್ಳಿ ಟೀಮ್ ಕೇರಳ ಚಾಂಪಿಯನ್ ಆಗಿ ಬಂದಿದ್ರು, ಅವ್ರಿಗೆ ಹೊಡೆದ್ಬಿಟ್ವಿ. ಸ್ಟಾರ್ ದೇವ್ರು ಕೊಟ್ಟಿದ್ದು ಹರಿಹರ ದಾಸರು ಅವಾಗ ಇದ್ದಿದ್ದು. ಎಲ್ಲ ಕಡೆ ಆಡಿದ್ದಕ್ಕಿಂತ ಹೆಸರು ಇದ್ದಿದ್ದಿಲ್ಲ. ಪೇಪರ್ನಾಗ ಇಂಗ್ಲೀಷ್ ಪೇಪರ್ನಾಗ ಬಂದಿದ್ದಲ್ಲ, ಪೇಪರ್ನಾಗ ಬರೋ ಇಂಗ್ಲೀಷ್ ಪೇಪರ್ನಾಗ. ಸ್ಟಾಪ್ ಔಟ್ ಚಾಲೆಂಜ್ ಆದಾಗ ನಮ್ಮ ಹೆಸರು ಬಂದಿತ್ತು. ಎಲ್ಲಾಗಿದ್ದದ ಮ್ಯಾಚು? ಅದೇ ಫುಟ್ಬಾಲ್ ಗ್ರೌಂಡ್ ಐತಲ್ಲ, KSFA. ಫುಟ್ಬಾಲ್ ಗ್ರೌಂಡಿಗೆ ಆಗಿದ್ದು ಬೆಂಗಳೂರಲ್ಲಿ. ಅಲ್ಲಿ ದಿನ ಅಲ್ಲಿ 1 ವರ್ಷ ಇದ್ನಲ್ಲ, ಬೇರೆ ಟೀಮ್ಗೆ ಆಡೋಕೆ ಹೋಗಿದ್ದೀನಿ ನಾನು ಅಲ್ಲಿ. ಏನು ಬ್ಲ್ಯಾಕ್ ಟೂರ್ನಮೆಂಟ್. ಬೇರೆ ಅಲ್ಲಿ ಹೋಗಿದ್ದೆ. ಇವ್ರ ಟೀಮಿಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡೋಕೆ ಹೋಗಿದ್ದೆ ಬೆಂಗಳೂರಾಗ ಹೋಗಿದ್ದೆ. ಮತ್ತು ಇಲ್ಲಿ ಇದು ಮೈಸೂರಿಗೆ ಹೋಗಿದ್ದೆ. ಇದು ಕೇರಳ ಅಲ್ಲಿ ಹೋಗಿದ್ದೆಲ್ಲ. ಬೇರೆ ಬಂದು ಕರ್ಕೊಂಡು ಹೋಗೋರು. ಕಾಲು ಆಗೈತೋ ಬರೋಂಗೆ ಬಾರಪ್ಪ ನೀವು ಒಂದೇ ಕಾಲಾಗ ಆಡುವಂಥದ್ದು. ಕರ್ಕೊಂಡು ಹೋಗೋರು. ಎಲ್ಲ ಗೊತ್ತೈತಿ ಅಲ್ಲಿ. ಅವರು ಇರೋದು ಎಲ್ಲರೂ ಲೈಕ್ ಮಾಡ್ತಾರೆ, ಪ್ರೀತಿ ಪಡ್ತಾರೆ.
ನೆಕ್ಸ್ಟ್ ಯಾರಿಗಾದರೂ ಇಂಟರ್ವ್ಯೂ ಮಾಡೋದಾದ್ರೆ ಯಾರಿಗೆ ಮಾಡ್ಬೋದು ಸರ್? ಚನ್ನಬಸಪ್ಪಗೆ ಮಾಡಿರಿ. ಹ್ಞೂ ಆಮೇಲೆ ಇವನು ಯಾರು ನಮ್ಮ ರಾಜುಗೆ ಮಾಡಿರಿ. ಹಾಂ ರಾಜು ಎಲ್ಲಿದ್ದಾರೆ? ಮೊದಲೇ ರಾಜು ಹಾಂ ಇರ್ತಾನೆ. ಹಾಂ ಎಲ್ಲಪ್ಪ ಅಂದರೆ ಕಿರ್ಲಸ್ವರ ಇದೈತಲ್ಲ ಈ ಇದೆ ಹ್ಞೂ ಲೇಬರ್ ಲೇಬರ್ ಕಾಲೋನಿ ಹಿಂದ್ಗಡೆ ಲೈನ್ ಬರ್ತೈತಿ, ಅಲ್ಲೇ ಇರ್ತಾನೆ ಅವನು. ಹಾಂ ನಾನು ಅದನ್ನು ವಿಚಾರಿಸಬೇಕಂದ್ರೆ ಫೋನ್ ನಂಬರ್. ಸೊ ತುಂಬ ಖುಷಿ ಆಯಿತು ನಾನು ನಿಮಗೆ ಮಾತಾಡಿಸಿದ್ದು, ಇವತ್ತು ನಿಮಗೆ ಸಿಕ್ಕಿದ್ದು, ನೀವೆಲ್ಲ ಅದು ಶೇರ್ ಮಾಡಿದ್ದು. ಸರಿ ಅಂಕಲ್, ತುಂಬ ಖುಷಿ ಆಯಿತು. ಮನೆಗೆ ಕಾಫಿ ಕುಡಿತೀವಿ, ಟೀ ಕುಡಿತೀವಿ.